ಶಾಸ್ತ್ರ ಮತ್ತು ಪ್ರಯೋಗಶೀಲತೆಯ ಬಿಕ್ಕಟ್ಟಿನಲ್ಲಿ ನೃತ್ಯ. ಈ ವಿಷಯದ ಬಗ್ಗೆ ಮಾತಾಡಕ್ಕೆ ಬಂದಿರೋ 3 ಜನಕ್ಕೂ ಸ್ವಾಗತ ಕೋರ್ತೀನಿ. ಆ್ಯಕ್ಚುಲಿ ಪೋಸ್ಟು ಶೇರ್ ಮಾಡಿದಾಗ ಒಬ್ಬರು ಮೆಸೇಜ್ ಮಾಡಿದರು, ನಿಜವಾಗ್ಲೂ ಆ ಥರ ಬಿಕ್ಕಟ್ಟಿದೆಯಾ ಅಂತ. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಇದೆ ಅಂದ್ಕೊಂಡ್ರೆ ಇದೆ, ಇಲ್ಲ ಅಂದರೆ ಇಲ್ಲ. ಸೊ ಯಾವ ದಾರಿಲಿ ಹೋಗ್ತೀವಿ ಅನ್ನೋದ್ರ ಮೇಲೆ ಅಂತ. ಸೊ ಈ ವಿಷಯ ಅದೇ ಇದೆ ಅಂದ್ಕೊಂಡ್ರೆ ಇದೆ ಅನ್ನೋಕ್ಕೆ ಆ್ಯಕ್ಚುಲಿ ಅಷ್ಟು ದೊಡ್ಡ ಪ್ರಶ್ನೆನ ಹೌದಾ ಇಲ್ವಾ ಅನ್ನೋದ್ರಿಂದ ನನಗೆ ಆಸಕ್ತಿ ಶುರುವಾಗಿತ್ತು. ಇದೊಂಥರ ಇಂಟ್ರೆಸ್ಟಿಂಗ್ ಮತ್ತೆ ಕಾಂಪ್ಲಿಕೇಟೆಡ್ ಅಂತ ಅನ್ನಿಸ್ತು. ಯಾಕಂದರೆ 2025 ಕೂತು ಎಲ್ಲಿ ಇಡೀ ಪ್ರಪಂಚ ಜೆಂಡರ್ ಬಗ್ಗೆ, ಸೆಕ್ಸ್ ಬಗ್ಗೆ, ಸೆಕ್ಷುಯಾಲಿಟಿ ಬಗ್ಗೆ ಅಥವಾ ಪರಿಸರದ ಬಗ್ಗೆ, ಕಾಸ್ಟ್ ಬಗ್ಗೆ, ಕ್ಲಾಸ್ ಬಗ್ಗೆ ಇದೆಲ್ಲ ಮಾತಾಡ್ತಾ ಇರುವಾಗ, ಪ್ರಶ್ನೆ ಮಾಡ್ತಾ ಇರುವಾಗ, ಭರತನಾಟ್ಯದಂತಹ ಸಾಂಪ್ರದಾಯಿಕ ನೃತ್ಯ ಅನ್ನೋ ಹೆಡ್ಡಿಂಗ್ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತಹ ಕಲೆ ಅಭ್ಯಾಸ ಮಾಡ್ತಾ ಇರೋರು ಶಾಸ್ತ್ರನ ಹೇಗೆ ನೋಡ್ತಾರೆ ಮತ್ತು ಅದರ ಜೊತೆ ಹೇಗೆ ಒಂದು ಕಾನ್ವರ್ಸೇಷನ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದು ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಈ 3 ಜನನು ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಶಾಸ್ತ್ರನ ಮೀರ್ಬೇಕಾ, ಮೀರಬಾರ್ದಾ, ಹೇಗೆ ಮೀರೋದು ಅನ್ನೋ ವಿಷಯಗಳನ್ನ ಇಟ್ಕೊಂಡು. ಸೊ ಹಾಗಾಗಿ ನಮ್ಮ ಮಾತುಕತೆ ಶುರು ಮಾಡೋಣ. ನಾನು ಒಬ್ರು ಪರಿಚಯ ಮಾಡಿದ್ಮೇಲೆ ನೀವು ಈ ವಿಷಯದ ಬಗ್ಗೆ ನಿಮ್ಮ ಆಲೋಚನೆ ಮತ್ತು ನಿಮ್ಮ ಅನುಭವನ ಶೇರ್ ಮಾಡಿದ್ಮೇಲೆ 3 ಜನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಮೊದಲಿಗೆ ಸ್ನೇಹ ಕಪ್ಪಣ್ಣ ಅವ್ರು ಪರಿಚಯ ಮಾಡಿಕೊಡ್ತೀನಿ. ಇವರು ನೃತ್ಯ ಸಂಯೋಜಕಿ, ಭರತನಾಟ್ಯ ಕಲಾವಿದೆ, ನಟಿ, ಸಂಶೋಧಕಿ, ಜಾನಪದ ನೃತ್ಯಗಳ ತಜ್ಞೆ, ಲೇಖಕಿ ಮತ್ತು ಕತೆ ಹೇಳೋ ಕಲಾವಿದೆ. ಕತೆ ಅಂತ ಸೂಟ್ ಆಗಲ್ಲ ಅಂತ ಅನ್ನಿಸ್ತು. ಸ್ಟೋರಿ ಟೆಲ್ಲರ್ ಅಂತ. ಸೊ ಇವರು 2002 ಭ್ರಮರಿ ಡಾನ್ಸ್ ಎನ್ಸೆಬಲ್ ಶುರು ಮಾಡಿದರು. 24 ವರ್ಷದಲ್ಲಿ ಇವ್ರ ತಂಡ 1000 ಪ್ರದರ್ಶನಗಳನ್ನ ನೀಡಿದೆ. ಜೊತೆಗೆ ಸ್ಟೋರಿ ಟೆಲ್ಲಿಂಗ್ ಪ್ಲಾಟ್ಫಾರ್ಮ್ ಆಗಿರೋ ಕಥಾ ಕಾರ್ನರ್ನ ಸಹ ಸಂಸ್ಥಾಪಕಿ ಇವರು. ಮತ್ತು ಇವ್ರ ಕುಟುಂಬದವರು ನಡೆಸೋ ಕಪ್ಪಣ್ಣ ಅಂಗಳ ಸಾಂಸ್ಕೃತಿಕ ಕೇಂದ್ರದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಕೂಡ ಇವ್ರು ಕೆಲಸ ಮಾಡ್ತಾರೆ. ಇವರು ಕರ್ನಾಟಕ ಜಾನಪದ ನೃತ್ಯಗಳ ಸಂಶೋಧನೆ ನಡೆಸಿ ಆ ಕೃತಿ ಹೊರಗೆ ಬಂದಿದೆ. ಹೆಸರು ನೃತ್ಯ ಬೇರು ಅಂತ. ಇದನ್ನ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಸಪ್ನಾ ಬುಕ್ ಹೌಸ್ ಅವರು ರಿಲೀಸ್ ಮಾಡಿದ್ದಾರೆ. ಇವರು ಶ್ರೀಮತಿ ಬಿ ಭಾನುಮತಿ ಅವರ ಹತ್ರ ಭರತನಾಟ್ಯ ಕಲಿತರು. ಈಗ ಅವ್ರ ನೆನಪಿನಲ್ಲಿ 2016 ನೃತ್ಯ ಭಾನು ಅನ್ನೋ ಒಂದು ಡ್ಯಾನ್ಸ್ ಫೆಸ್ಟಿವಲ್ನ ನಡೆಸ್ತಾ ಇದ್ದಾರೆ. ಅದರ ನಿರ್ದೇಶಕಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ರಾಷ್ಟ್ರೀಯ ಜಾನಪದ ನೃತ್ಯ ಮತ್ತು ಸಂಗೀತ ಸಮ್ಮೇಳನದಲ್ಲಿ ಇವರ ಒಂದು ಸಂಶೋಧನಾ ಕೃತಿಗೆ ಉತ್ತಮ ಸಂಶೋಧನಾ ಪ್ರಬಂಧ ಪ್ರಶಸ್ತಿ ಕೂಡ ಬಂದಿದೆ. ಮತ್ತೆ ರೀಸೆಂಟ್ ಆಗಿನೇ ಇವರು ಬಸವಣ್ಣನ ವಚನಗಳನ್ನ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿ ನಾರ್ತ್ ಇಂಡಿಯಾದಲ್ಲಿ ಟ್ರಾವೆಲ್ ಮಾಡ್ತಾ 14 ರಾಜ್ಯಗಳ 40 ನಗರಗಳಲ್ಲಿ 62 ದಿನದಲ್ಲಿ 52 ಪ್ರದರ್ಶನಗಳನ್ನ ನೀಡಿ ಉತ್ತರ ಭಾರತದ ಜನಕ್ಕೆ ಬಸವಣ್ಣನವರ ಪರಿಚಯ, ವಚನ ಚಳುವಳಿಯ ಆಲೋಚನೆಗಳ ಪರಿಚಯ ಮಾಡುವಂಥ ಒಂದು ಪ್ರಯತ್ನನ ಮಾಡಿದ್ದಾರೆ. ಸೊ ಅಕ್ಕ, ಈಗ ನಿಮ್ಮ ಕೆಲಸಗಳಲ್ಲಿ ಒಂದು ನೀವು ಶಾಸ್ತ್ರ ಅಂತ ಏನು ಕನ್ಸಿಡರ್ ಮಾಡ್ತೀರಾ ಒಂದು, ಮತ್ತೆ ಅದನ್ನ ಹೇಗೆ ನೆಗೋಷಿಯೇಟ್ ಮಾಡ್ತೀರಾ ನೀವು ಹೊಸ ಎಕ್ಸ್ಪೆರಿಮೆಂಟ್ಸ್ ಮಾಡುವಾಗ? ಎಲ್ಲರಿಗೂ ನಮಸ್ಕಾರ. ಭರತನಾಟ್ಯ ಅಥವಾ ಶಾಸ್ತ್ರೀಯ ನೃತ್ಯಗಳನ್ನು ಶಾಸ್ತ್ರ ಇಲ್ದಿರ ನೋಡೋದಕ್ಕೆ ಕಷ್ಟ. ನಮಗೆ ಆ ಶಾಸ್ತ್ರದ ತಳಪಾಯ, ಫೌಂಡೇಶನ್ ಬೇಕೇ ಬೇಕು. ಯಾಕೆ ಬೇಕು ಅಂತ ಪ್ರಶ್ನೆ ಎಲ್ಲರೂ ಕೇಳೋದಕ್ಕೆ ಅಧಿಕಾರ ಇದೆ. ಇದು ಶಾಸ್ತ್ರೀಯ ಅಂತ ನಾವು ಡಿಫೈನ್ ಮಾಡ್ಕೋಬೇಕಾದ್ರೆ ಒಂದು ಚೌಕಟ್ಟನ್ನು ಹಾಕೋತೀವಿ. ಆ ಚೌಕಟ್ಟು ಹಾಕಿದಾಗ ಆ ತಳಪಾಯ ಬೇಕಾಗತ್ತೆ. ಎಷ್ಟು ಮಟ್ಟಕ್ಕೆ ಬೇಕಾಗತ್ತೆ, ಅದನ್ನು ಮೀರಬೇಕೋ ಮೀರಬಾರ್ದು ಅನ್ನೋದು ನಾವೇ ಸ್ವತಃ ಪ್ರಶ್ನೆ ಮಾಡ್ಕೊಳ್ಳೋಂಥ ವಿಷಯ. ಅದು ಒಬ್ಬ ಗುರುವಾಗಿ ಮಾಡ್ಬೋದು, ಅದು ಒಬ್ಬ ನೃತ್ಯಗಾರ್ತಿಯಾಗಿ ಮಾಡ್ಬೋದು, ಅದು ಒಬ್ಬ ಕೊರಿಯೋಗ್ರಾಫರ್ ಆಗಿ ಮಾಡ್ಬೋದು. ಅದು ಒಂದು ವೈಯಕ್ತಿಕ ಚಾಯ್ಸ್. ನಮ್ಮ ಅಧಿಕೃತವಾಗಿ ನಾವು ಡಿಫೈನ್ ಮಾಡುವಂಥ ಒಂದು ಚೌಕಟ್ಟಂತ ಅನಿಸುತ್ತೆ ನನಗೆ. ಕೆಲವರು ಹೇಳ್ಬೋದು, ಇಲ್ಲ ನಾನು ಶಾಸ್ತ್ರ ಬಿಟ್ಟು ಅಳ್ಳಾಡಲ್ಲ, ಇದೇ ಇದು ಖಂಡಿತ ಅದು ತಪ್ಪಲ್ಲ. ನನ್ನ ಪ್ರಕಾರ ಅದನ್ನು ನಂಬಿ ನಾನು ಇಷ್ಟನ್ನು ಮಾತ್ರ ಮಾಡ್ತೀನಿ, ನಾನು ಇದನ್ನು ಈ
ಏನು ಬರೆದಿದೆ ನಾನು ಇದ್ರ ಪ್ರಕಾರನೇ ಮಾಡ್ತೀನಿ ಅಂತ ಅವ್ರ ನಂಬಿಕೆ ಇದ್ರೆ ಅದನ್ನ ಮುಂದೆ ತಗೊಂಡು ಹೋಗೋಕ್ಕೆ ಅವ್ರಿಗೆ ಎಲ್ಲ ಅದು ಕೂಡ ಕರೆಕ್ಟೇ. ಇಲ್ಲ ಇದನ್ನ ಒಂದು ಫೌಂಡೇಶನ್ ಥರ ಯೂಸ್ ಮಾಡ್ತೀನಿ, ಬಟ್ ಇದರಲ್ಲಿ ನಾನು ಹೊಸತನವನ್ನು ಕಂಡ್ಕೋಬೇಕು. ಐ ಥಿಂಕ್ ಇಲ್ಲಿ 3 ಜನನು ನಮಗೂ ಎಲ್ಲರೂ ಪರಿಚಯ ಇರೋರಿಗೆ ಇನ್ಕ್ಲೂಡಿಂಗ್ ಯು, ಅದನ್ನು ಒಂದು ಫೌಂಡೇಶನ್ ಆಗಿ ಬಳಸ್ಕೊಂಡು ಬಟ್ ನಮಗೆ ಬೇಕಾದಂಥ ಕಂಟೆಂಟ್, ಇವತ್ತಿನ ಸಮಾಜಕ್ಕೆ ಬೇಕಾದಂಥ ಪ್ರಶ್ನೆಗಳನ್ನು ನಾವು ಹಾಕ್ಕೊಂಡು ಅದರಲ್ಲಿ ಹುಡುಕ್ತಾ ಹೋಗ್ತಾ ಇದ್ರೆ ಅದು ಕೂಡ ಅಕ್ಸೆಪ್ಟ್ ಮಾಡಲೇಬೇಕಾದಂಥ. ಇಲ್ಲಂದರೆ ಈ ಸಾವು ಅಂತ ಹೇಳ್ತೀವಲ್ಲ, ಒಂದು ಆರ್ಟ್ ಫಾರ್ಮಿನ ಸಾವು ಅಂತ, ಅಂದರೆ ಹೆಂಗೋ ನಡ್ಕೊಂಡು ಹೋಗ್ತಿದೆ, ಬಟ್ ಅದ್ರ ಇವತ್ತಿನ ಸಮುದಾಯನ ಎಚ್ಚೆತ್ತಾ ಇದೆಯಾ, ಇವತ್ತಿನ ಸಮುದಾಯಕ್ಕೆ ಏನಾದ್ರು ಕೊಡುಗೆ ಕೊಡ್ತಿದ್ಯಾ ಅನ್ನೋದು ಪ್ರಶ್ನೆ ಉಳಿದೋಗ್ಬಿಡುತ್ತೆ. ಅದು ಸಾವು ಕಾಣುತ್ತೆ. ಈ 2ನೇ ಹಂತ ಬರಲಿಲ್ಲ ಅಂದರೆ, ಇಲ್ಲ ನಂಗೆ ಶಾಸ್ತ್ರನೇ ಬೇಡ, ಸುಮ್ಮನೆ ಏನು ಕಾಸ್ಟ್ಯೂಮ್ ಹಾಕೋತೀನಿ, ಸುಮ್ಮನೆ ಭರತನಾಟ್ಯ ಜ್ಯುವೆಲ್ರಿ ಹಾಕೊಂಡು ಫೋಟೋ ತೆಗೆಸ್ಕೊತೀನಿ, ಹೀಗೂ ಇರೋರಿದ್ದಾರೆ. ಅದು ಅನ್ನದರ್ ಎಕ್ಸ್ಟ್ರೀಮ್, ಅಂದರೆ ಶಾಸ್ತ್ರನೇ ಬೇಡ, ಸುಮ್ಮನೆ ದೇ ಜಸ್ಟ್ ವಾಂಟ್ ಟು ಕಾಲ್ ಇಟ್ ಭರತನಾಟ್ಯ, ಬಟ್ ಅದರಲ್ಲಿ ಯಾವತ್ತೂ ಕೂಡ ಸತ್ವ ಸಿಗೋದಿಲ್ಲ ಅಂತ ನನ್ನ ನಂಬಿಕೆ. ಮುಂದೆ ಪ್ರೀತಿ ಭಾರದ್ವಾಜ್ ಅವರು, ಇವರು ನೃತ್ಯ ಕಲಾವಿದೆ, ಭರತನಾಟ್ಯ ಅಷ್ಟೇ ಅಲ್ಲ ಬಹಳಷ್ಟು ಫಾರ್ಮ್ಗಳನ್ನ ಇವ್ರು ಕಲ್ತಿದ್ದಾರೆ, ನೃತ್ಯ ಸಂಯೋಜಕಿ, ನಟಿ. ಇವರು ಭಾನುಮತಿ ಮತ್ತು ಶ್ರೀಲಾ ಚಂದ್ರಶೇಖರ್ ಅವ್ರ ಹತ್ರ ನೃತ್ಯಾಭ್ಯಾಸನ ಶುರು ಮಾಡಿದರು. ಭರತನಾಟ್ಯದಲ್ಲಿ ಮಾಸ್ಟರ್ಸ್ ಇನ್ ಫೈನ್ ಆರ್ಟ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಇವರು ಭಾರತದಾದ್ಯಂತ, ಭಾರತದ ಆಚೆ ಬಹಳಷ್ಟು ಕಾರ್ಯಕ್ರಮಗಳನ್ನ ನೀಡಿದ್ದಾರೆ. ನೃತ್ಯ ಡಾನ್ಸ್ ಕಂಪನಿ, ಪುಣ್ಯ ಡಾನ್ಸ್ ಕಂಪನಿ, ಪದ್ಮಿನಿ ರವಿ, ಶ್ರೀಜಿತ್ ಮತ್ತು ಪಾರ್ವತಿ ಎನ್ಸೆಂಬಲ್, ಕ್ರಿಯೇಟಿವ್ ಥಿಯೇಟರ್ ನಿಶಾ, ಹೀಗೆ ಭರತನಾಟ್ಯ ಮತ್ತು ಕಂಟೆಂಪ್ರರಿ ಡಾನ್ಸ್ ಮತ್ತು ನಾಟಕ ಈ 3 ವಿಭಾಗದ ಬಹಳಷ್ಟು ಹೆಸರಾಂತ ತಂಡಗಳ ಜೊತೆ ಇವರು ಕೆಲಸ ಮಾಡಿದ್ದಾರೆ. ಇವರು ಮೇವಿನ್ ಖೂ ಮತ್ತು ಭೃಗಾ ಬೆಸಲ್ ಅವ್ರ ಹತ್ರ ತಮ್ಮ ಅಡ್ವಾನ್ಸ್ಡ್ ಭರತನಾಟ್ಯ ಟ್ರೈನಿಂಗ್ನ ಕೂಡ ನಡೆಸ್ತಾ ಇದ್ದಾರೆ. ಡಾನ್ಸು ನಾಟಕ ಅಷ್ಟೇ ಅಲ್ಲದೆ ಶಾರ್ಟ್ ಫಿಲ್ಮ್ಸ್ ಮತ್ತು ಫೀಚರ್ ಫಿಲ್ಮ್ಸಲ್ಲೂ ಇವರು ನಟಿಸಿದ್ದಾರೆ. ಕಲರಿಪ 8 ಮತ್ತು ನಟವಂಗ ಕೂಡ ಅಭ್ಯಾಸ ಮಾಡಿದ್ದಾರೆ. ಸೊ ಸೇಮ್ ಕ್ವಶನ್. ಎಲ್ರಿಗೂ ನಮಸ್ಕಾರ. ಸ್ನೇಹ ಅವ್ರು ಹೇಳಿದಾಗೇನೆ ಐ ಅಗ್ರಿ ವಿತ್ ಮೋಸ್ಟ್ ಆಫ್ ದ ಥಿಂಗ್ಸ್ ದಟ್ ಶಿ ಮೆನ್ಷನ್ಡ್ ಅಬೌಟ್ ಕಲಾವಿದರು, ಜನರು ಶಾಸ್ತ್ರನ ಹೇಗೆ ನೋಡ್ತಾರೆ ಮತ್ತು ಶಾಸ್ತ್ರದಿಂದ ಪ್ರಯೋಗಶೀಲತೆಯ ಕಡೆಗೆ ಹೇಗೆ ಹೋಗ್ತಾರೆ ಅನ್ನೋದರಲ್ಲಿ ಐ ವೆರಿ ಮಚ್ ಅಗ್ರಿ ವಿತ್ ಆಲ್ 3 ಕ್ಯಾಟಗರೀಸ್ ದಟ್ ಶಿ ಸ್ಪೆಸಿಫೈಡ್. ಅದರಿಂದ ನನ್ನ ಒಂದು 2 ಅನಿಸಿಕೆಗಳನ್ನು ಇಲ್ಲಿ ಹೇಳಬೇಕು ಅಂತ ಇಷ್ಟಪಡ್ತೀನಿ. ನನಗೆ ಭರತನಾಟ್ಯದ ಪೆಡಗಾಜಿ ಹೇಳಿಕೊಡುವ ರೀತಿಯಲ್ಲಿ ಬಹಳಷ್ಟು ಪ್ರಶ್ನೆಗಳು ಬರೋಕ್ಕೆ ಶುರುವಾಯಿತು. ಆವಾಗ ನನಗೆ ಅಂದರೆ ಇದು ತಪ್ಪು ಸರಿ ಅಂತಲ್ಲ, ನಾವು ಚಿಕ್ಕ ವಯಸ್ಸಿಂದ ಕಲಿತಿರುವಾಗ ಒಂದು ಹೇಳ್ಕೊಡೋ ರೀತಿಲೋ ಅದರಲ್ಲಿ ಪ್ರಯೋಗಶೀಲತೆ ಸ್ಪೆಸಿಫಿಕ್ ಆಗಿ ಸೆಪ್ರೇಟ್ ಆಗಿ ಏನು ಹೇಳ್ಕೊಟ್ಟಿಲ್ಲ. ಬಟ್ ಅದರೊಳಗೆ ಅದಿತ್ತು. ನಮ್ಮ ಟೀಚರ್ ಮಾತ್ರ ಮಾತಾಡುವಾಗ ನಮಗೆ ಆ ಫ್ರೀಡಮ್ ಕೊಟ್ಟಾಗ ಅದರಲ್ಲೆಲ್ಲ ಪ್ರಯೋಗಶೀಲತೆ ಎಲ್ಲೋ ಬಚ್ಚಿಟ್ಕೊಂಡಿತ್ತು ಅನ್ನೋದು ನನಗೆ ಥಿಯೇಟರ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅರ್ಥ ಆಯಿತು. ನನಗೆ ರಂಗಭೂಮಿ ಆ ಒಂದು ಓಪನಿಂಗ್ ಕೊಟ್ಟಾಗ ಭರತನಾಟ್ಯದ ಮೇಲಿನ ಒಂದು ಪ್ರೀತಿ ಇನ್ನೂ ಜಾಸ್ತಿ ಆಯಿತು. ನನಗೆ ಇನ್ನೂ ಏನೇನು ಹೇಳ್ಬೋದು ಭರತನಾಟ್ಯದ ಮೂಲಕ ಅನ್ನೋದು ವಾಸ್ 1 ಪಾಯಿಂಟ್, ಟಿಪ್ಪಿಂಗ್ ಪಾಯಿಂಟ್. ನನಗೆ ಈ ಕ್ರ್ಯಾಕ್ ಆಗುತ್ತೆ ಅಂತಾರಲ್ವಾ, ದಟ್ ವಾಸ್ 1. ಇನ್ನೊಂದು ಶಾಸ್ತ್ರದ ಬಗ್ಗೆ ಬೇಸ್ಡ್ ಆನ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಫೀಡ್ಬ್ಯಾಕ್ ಅದೆಲ್ಲ ನನಗೆ ಭರತನಾಟ್ಯ ಡಾನ್ಸರ್ ಆಗಿರೋದ್ರಿಂದ ಐ ಆಮ್ ಬ್ರ್ಯಾಂಡ್ ಕಲ್ಚರಲ್ ಅಂಬಾಸಿಡರ್ ಅನ್ನೋದ್ರಲ್ಲೆಲ್ಲ ಏನು ಹೆಮ್ಮೆ ಇಲ್ಲ. ಐ ಆಮ್ ವೆರಿ ಹ್ಯಾಪಿ ದಟ್ ಪ್ರೈಡ್ ಇಲ್ಲ, ಬಟ್ ಸಂತೋಷ ಇದೆ, ಪ್ರೀತಿ ಇದೆ ನನಗೆ ಇದರಲ್ಲಿ. ಹೆಮ್ಮೆ ಅಂತ ಹೇಳಕ್ ಹೋದ್ರೆ ಏನಾಗ್ತಿದೆ ಅಂದರೆ ಐ ರೆಪ್ರೆಸೆಂಟ್ ಇಂಡಿಯನ್ ಕಲ್ಚರ್ನ ನಾನು ಕಾಪಾಡಬೇಕು ಅನ್ನೋ ಒಂದು ದಿಕ್ಕಲ್ಲಿ ಹೋಗಿ there was a lot of speculation about my presence on social media. For example, ನೀವು ಭರತನಾಟ್ಯ ಡಾನ್ಸರ್ ಬಟ್ ಹೀಗೆಲ್ಲ ಮಾತಾಡ್ತೀರಾ, ಇದೆಲ್ಲ ಹಾಕೋತೀರಾ, ಅದೆಲ್ಲ. ಆವಾಗ ಐ ರಿಯಲಿ ವೆಂಟ್ ಇನ್ ಟು ದಿ ಸ್ಪೇಸ್ ಆಫ್ ಸೊ ವಾಟ್, ಐ ಮೀನ್ ನೀವು ಡಾಕ್ಟರ್ ಅಂದಮೇಲೆ ಎಲ್ಲ ಕಡೆ ಸ್ಟೆಥೋಸ್ಕೋಪ್ ಹಾಕೊಂಡು ಓಡಾಡಲ್ಲ ಅಲ್ವಾ. ಸೊ ನನಗೆ ಈ ಥರ ಎಷ್ಟೊಂದು ಓಪನಿಂಗ್ ಆದಾಗ ಶಾಸ್ತ್ರದ ಒಂದು ಇನ್ಕ್ಲಿನೇಷನ್ ಓನ್ಲಿ ಮೇಡ್ ಮೀ ಎಕ್ಸ್ಪ್ಲೋರ್ ಮೋರ್. ಸೊ ಅವ್ರು ಹೇಳಿದಂಗೆ ಆ ಫೌಂಡೇಶನ್ ಇರೋದ್ರಿಂದಾನೇ ಇವತ್ತು ಹಾರಕ ಆಗ್ತದೆ. ಆ್ಯಂಡ್ ಅವರ್ ಟೀಚರ್ಸ್, ಐ ರಿಮೆಂಬರ್
ಹೋಗು, ಅವ್ರ ವರ್ಕ್ಶಾಪ್ ಹೋಗು, ಅಲ್ಲಿ ಹೋಗಿ ಕಲಿ, ಇಲ್ಲಿ ಹೋಗಿ ಕಲಿ ಅಂತ ಅವಾಗ ಅವ್ರು ಹೇಳೋದೇ ವಾಸ್ ಲೈಕ್, ಓ ಓಕೆನಾ, ಹೋಗ್ಬೋದಾ, ಇನ್ನೊಬ್ಬರ ಅನಿಸಿಕೆನ ತಿಳ್ಕೊಂಡು ಅದನ್ನ ನಮ್ಮ ಕಲೆಯಲ್ಲಿ ನಾವು ಅಳವಡಿಸ್ಕೋಬೋದಾ ಅನ್ನೋದು ವಾಸ್ ಅನದರ್ ಓಪನಿಂಗ್ ಪಾಯಿಂಟ್ ನನಗೆ. ಸೊ ಸದ್ಯಕ್ಕೆ ಇಷ್ಟು ಹೇಳ್ತೀನಿ. ಐ ಥಿಂಕ್ ಐ ಆ್ಯಡ್ ಆನ್ ಲೇಟರ್. ಥ್ಯಾಂಕ್ ಯು. ಪ್ರತಿಭಾ ರಾಮಸ್ವಾಮಿ ಇವರು ಪದ್ಮಿನಿ ಹರಿಹರನ್ ಅವ್ರ ಹತ್ರ ಅವರ ಭರತನಾಟ್ಯ ಅಭ್ಯಾಸ ಶುರು ಮಾಡಿದ್ರು. ನಂತರ ಪ್ರೊಫೆಸರ್ MR ಕೃಷ್ಣಮೂರ್ತಿ ಅವ್ರ ಹತ್ರ ಬಹಳಷ್ಟು ವರ್ಷಗಳ ಕಾಲ ಕಲಿತರು. ಅದಾದ್ಮೇಲೆ ಶ್ರೀಜಿತ್ ಕೃಷ್ಣ ಮತ್ತೆ ಮಿವಿನ್ ಖೋ ಅವ್ರ ಹತ್ರ ಕೂಡ ಅವರ ಭರತನಾಟ್ಯ ಕಲಿಕೆನ ಮುಂದುವರಿಸಿದ್ರು. ಇದ್ರ ಜೊತೆಗೆ ಇವರು ಗುರು ಜಿ ವೇಣು ಅವರ ನವರಸ ಸಾಧನ ಅವರ ಆಕ್ಟಿಂಗ್ ಮೆಥಡ್ ಏನಿದೆ ಅದರ ಕಲಿಕೆನ ಕೂಡ ನಡೆಸಿದ್ದಾರೆ. ಇವರು ಭರತನಾಟ್ಯದಲ್ಲಿ ಮಾಸ್ಟರ್ಸ್ ಇನ್ ಫೈನ್ ಆರ್ಟ್ಸ್ ಕಂಪ್ಲೀಟ್ ಮಾಡಿ ಹ್ಯೂಮನ್ ಡೆವಲಪ್ಮೆಂಟ್ ಅಲ್ಲಿ MSc ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಇವರು ದೂರದರ್ಶನದ A ಗ್ರೇಡ್ ಆರ್ಟಿಸ್ಟ್ ಆಗಿ ICCR ಮತ್ತೆ ಸ್ಪಿಕ್ಮೆಕೆಯ ಆರ್ಟಿಸ್ಟ್ ಆಗಿ ಕೂಡ ಗುರುತಿಸ್ಕೊಂಡಿದ್ದಾರೆ. ಹಾಗೆ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ನ A ಗ್ರೇಡ್ ಆರ್ಟಿಸ್ಟ್ ಆಗಿ ಬಹಳಷ್ಟು ಟ್ರಾವೆಲ್ ಮಾಡಿ ಕಾರ್ಯಕ್ರಮಗಳನ್ನ ನೀಡಿದ್ದಾರೆ. ಇವರು ಅಭಿಜ್ಞ ಆರ್ಟ್ಸ್ ಫೌಂಡೇಶನ್ ಅಂತ ಒಂದು ಭರತನಾಟ್ಯ ನೃತ್ಯ ಸಂಸ್ಥೆನ ಶುರು ಮಾಡಿದ್ದಾರೆ. ಪಾಠ ಮಾಡ್ತಾರೆ, ಹಾಗೆ ಬಹಳಷ್ಟು ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾರೆ. ಅಕ್ಕ. ಎಲ್ಲರಿಗೂ ನಮಸ್ಕಾರ. ಸ್ನೇಹ ಮತ್ತು ಪ್ರೀತಿ ನಾನು ಹೇಳಬೇಕಾಗಿರೋದು ಸಾಕಷ್ಟು ವಿಷಯ ಹೇಳಿಬಿಟ್ರು. ಸೊ ನನ್ನ ಪ್ರಕಾರ ಶಾಸ್ತ್ರ ಅಂದರೆ ಮೊದಲು ಬರೋದು ಪ್ರಯೋಗನೇ ಮುಂದಕ್ಕೆ ಹೋಗಿ ಶಾಸ್ತ್ರ ಆಗೋದು. ಸೊ ಸಂಗೀತ ರತ್ನಾಕರದಲ್ಲೇ ಹೇಳ್ತಾರೆ ದ್ಯಾಟ್ ಶಾಸ್ತ್ರ ವಿತೌಟ್ ಪ್ರಯೋಗ ಇಸ್ ಫ್ರೂಟ್ಲೆಸ್, ಪ್ರಯೋಗ ವಿತೌಟ್ ಶಾಸ್ತ್ರ ಇಸ್ ಬ್ಲೈಂಡ್. ಸೊ ಸಾಕಷ್ಟು ಮಟ್ಟಕ್ಕೆ ಶಾಸ್ತ್ರ ತಿಳ್ಕೊಂಡ ಮೇಲೆ ಪ್ರಯೋಗ ಮಾಡೋಕ್ಕೆ ಶುರು ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಐ ಲೀವ್ ಇಟ್ ಹಿಯರ್ ಬಿಕಾಸ್ ಐ ಥಿಂಕ್ ಮೋಸ್ಟ್ ಹಸ್ ಬಿನ್ ಕವರ್ಡ್. ವಿಲ್ ಟೇಕ್ ಇಟ್ ಫಾರ್ವರ್ಡ್. ಓಕೆ, ಸೊ ಮೊದಲಿಗೆ ಸ್ನೇಹ ಮತ್ತೆ ಪ್ರತಿಭಾ ಇಬ್ರಿಗೂ ನೀವು ವಚನಗಳ ಮೇಲೆ ಕೆಲಸ ಮಾಡಿದ್ದೀರಾ ಜಾಸ್ತಿ. ಸೊ ಹಾಗಾಗಿ ಈಗ ವಚನ ಚಳುವಳಿ ಅದೊಂದು ಪ್ರತಿರೋಧ ಆಗಿ ಇರೋ ಸಿಸ್ಟಮ್ಗೆ ಪ್ರಶ್ನೆ ಮಾಡ್ತಾ ಆಲ್ಟರ್ನೇಟಿವ್ ಒಂದು ಹುಡ್ಕೊಂಡಿದ್ದಂತಹ ಏನು ಮೂವ್ಮೆಂಟು. ಸೊ ಭರತನಾಟ್ಯನ ನಾವು ಹೇಗೆ ಅಂದರೆ ಭರತನಾಟ್ಯ ತುಂಬ ಒಂಥರ ಟ್ರೆಡಿಷನಲ್ ಒಂದು ಪರ್ಟಿಕ್ಯುಲರ್ ಏನೋ ಅಲೈನ್ಮೆಂಟ್ ಇರೋ ಫಾರ್ಮ್ ಆಗಿದೆ. ಸೊ ಈ ಥರ ಒಂದು ಪ್ರತಿರೋಧದ ಟೆಕ್ಸ್ಟನ್ನ, ಪ್ರತಿರೋಧ ಇರೋ ವಿಷಯಗಳನ್ನ ತಗೊಂಡು ಈ ಫಾರ್ಮಲ್ಲಿ ಕೆಲಸ ಮಾಡುವಾಗ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ? ಬಿಕಾಸ್ ಬಹಳಷ್ಟು ವಚನ ಭರತನಾಟ್ಯದಲ್ಲಿ ಮಾಡೋದು ನೋಡಿದಾಗ ಕೊನೆಗದು ಶಿವನ್ ಮೇಲಿರೋ ಒಂದು ಡಿವೋಷನಲ್ ಫಾರ್ಮ್ ಆಗೋಗುತ್ತೆ, ಅದರಲ್ಲಿ ಪ್ರಶ್ನೆ ಅವರ ಆಶಯ ಎಲ್ಲ ಕಳೆದೋಗಿರುತ್ತೆ. ಸೊ ಇದನ್ನ ನೀವು ಹೇಗೆ ನೆಗೋಷಿಯೇಟ್ ಮಾಡಿದ್ದೀರಾ? ನಿನ್ನ ಪ್ರಶ್ನೆಯಲ್ಲೇ ಉತ್ತರ ಇತ್ತು. ಮೋಸ್ಟ್ ಆಫ್ ದ ಟೈಮ್ ಡಾನ್ಸರ್ಸ್ ಉಪಯೋಗಿಸಿದಾಗ ವಚನ ಅಂತಲ್ಲ, ಕನ್ನಡ ಸಾಹಿತ್ಯ ಯಾವುದನ್ನಾದ್ರೂ ತಗೊಳ್ಳಿ, ಅದನ್ನು ಭಕ್ತಿಗೆ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡೋದು ಅದು ಭರತನಾಟ್ಯ ಡಾನ್ಸರ್ಸ್ದು ಗುರುಗಳದ್ದು ಒಂದು ಇದಾಗೋಗ್ಬಿಟ್ಟಿದೆ. ಬಟ್ ಇಟ್ ಶುಡ್ ನಾಟ್ ಸ್ಟಾಪ್ ದೆ. ಅಂದರೆ ವಚನ ಅಂತ ಅಷ್ಟು ದೊಡ್ಡ ಫಿಲಾಸಫಿನ ತಗೊಂಡು ಬರೀ ಆರಾಧನೆ ಸಂಸ್ಕೃತಿ ಅಥವಾ ಒಂದು ದೇವರಿಗೆ ನಮ್ಮ ಇಚ್ಛೆಗಳನ್ನು ಹೇಳ್ಕೊಡೋದಾಗಲಿ, ಆ ದೇವರ ವೈಭೀಕರಣ ಮಾಡೋದಾಗಲಿ, ಅದೊಂದೇ ಅದರ ಪಾತಾಗಬೇಕಾಗಿಲ್ಲ. ಅದರಿಂದ ಎಷ್ಟು ಪ್ರಶ್ನೆಗಳನ್ನು ನಾವು ಎದುಕ್ಬೋದು. ಆದರೆ ಆ ಕೆಲಸ ನಡೆಯೋದು ಬಹಳ ಕಮ್ಮಿ. ಬಟ್ ಖುಷಿ ಏನಂದರೆ ಇತ್ತೀಚಿನ ಕಲಾವಿದರು ಸಾಕಷ್ಟು ಜನ ಅದನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈಗ ನಾನು ವಚನಗಳನ್ನು ಅಳವಡಿಸಿದಂಥ ಕಾರ್ಯಕ್ರಮದಲ್ಲಿ ಕೆಲವು ವಿಷಯಗಳನ್ನು ನಾನು ಹೇಗೆ ಅಂದರೆ ಏನು ಹೇಳ್ತೀಯ ಪ್ರೆಸೆಂಟ್ ಮಾಡಬೇಕು, ಸ್ಟೇಜ್ ಮೇಲೆ ತರಬೇಕು ಅಂತ ಮಾಡಿದ್ದೀನಂದ್ರೆ ವಚನಗಾರರ ಕಥೆಗಳು. ಈಗ ಎಷ್ಟೋ ನಮಗೆ ಬಸವಣ್ಣ, ಅಕ್ಕ ಮಹಾದೇವಿ ಒಂದು 2 ಹೆಸರು ಬರುತ್ತೆ. ಆದರೆ ಎಷ್ಟು ಜನ ವಚನಗಾರರು ಆ್ಯಂಡ್ ಅವರೆಲ್ಲ ಕೆಳವರ್ಗದವರು, ಯಾರೂ ಕೂಡ ಶಿಷ್ಟ ಸಂಸ್ಕೃತಿಯಿಂದ ಬಂದೋ ಅಂಥವರೆಲ್ಲ. ಎಲ್ಲ ವಚನಗಾರರು ವೇರ್ ಡೊಮೆಸ್ಟಿಕ್ ಹೆಲ್ಪ್, ಯಾರೋ ಚಪ್ಪಲಿ ಹೊಡೆಯೋರು, ಯಾರೋ ಕಸ ಗುಡಿಸೋರು ಅಂಥವ್ರು ವಚನಕಾರ ಆ್ಯಕ್ಚುಲಿ. ಸೊ ಅಂಥ ಕಥೆಗಳನ್ನು ವಚನ ಮಾಡ್ತಿದ್ವಿ. ವಚನದ ಮಧ್ಯದಲ್ಲಿ ಆ BGMs ಅಲ್ಲಿ ಸಂಚಾರಿ ಅಂತ ನಾವೇನು
ಹೇಳ್ತೀವಿ. ಆ ಸಂಚಾರಿ ಪೋರ್ಷನ್ಸಲ್ಲಿ ವಿ ಡಿಡ್ ಸ್ಟೋರೀಸ್ ಆಫ್ ದ ವಚನಕಾರಸ್. ಅದು ನನಗೆ ಬಹಳ ಖುಷಿ ಕೊಡ್ತು. ಯಾಕಂದರೆ ಬಸವಣ್ಣನ ಗೊತ್ತಿರೋವಂಥ ಕಥೆಗಳನ್ನು ಬಿಟ್ಟು ಇವ್ರುಗಳ ಕಥೆಗಳನ್ನು ಮುಟ್ಟಿಸ್ಬೇಕಿತ್ತು ಜನಕ್ಕೆ ಅನ್ನೋದು ಒಂದು ಇದು ಅರ್ಥ ಆಯಿತು. ಎರಡನೇದು, ನನಗೆ ಜನಪದ ಸಂಸ್ಕೃತಿ ಬಗ್ಗೆ ಹೆಚ್ಚಾಗಿ ಒಲವಿದ್ದರಿಂದ ಏಟ್ ಬೆಳೆದಿದ್ದಾಗೆ ಯಾವ ರೀತಿಯಲ್ಲಿ ಐ ಕ್ಯಾನ್ ಯೂಸ್ ಫೋಕ್ ಆಲ್ಸೋ ಇನ್ ಟು ದಿಸ್ ರೆಪ್ರೆಸೆಂಟೇಷನ್ ಅನ್ನೋದನ್ನು ಕೂಡ ಈ ಕೆಲಸನ ಮಾಡೋದಕ್ಕೆ ಶುರು ಮಾಡಿದೆ. ಬಟ್ ನೀ ಹೇಳ್ದಂಗೆ ಚಿಂತಾತ್ಮಕವಾಗಿ, ಅಂದರೆ ತುಂಬ ಕಾನ್ಷಿಯಸ್ ಆಗಿ ಪ್ರಶ್ನೆಗಳನ್ನು ಕೇಳೋ ಅಂಥ ಪ್ರಯೋಗಶೀಲತೆಯನ್ನು ಮಾಡೋದು ಕಷ್ಟ ಇದೆ ಭರತನಾಟ್ಯದಲ್ಲಿ. ಅದನ್ನು ತುಂಬ ಕಾನ್ಷಿಯಸ್ ಆಗಿ ಮಾಡ್ಬೇಕು ನಾವು. ಇಲ್ಲಾಂದರೆ ತುಂಬ ಈಸಿಯಾಗಿ ನಮಗೆ ಸುಲಭವಾಗಿ, ಯಾಕಂದರೆ ಡೇ 1 ಕಲ್ತಿರ್ತೀವಿ, ಅದಕ್ಕೆ ವಾಪಸ್ ಬೀಳ್ತೀವಿ. ಆ್ಯಂಡ್ ವಿ ಕಂಟಿನ್ಯೂ ಟು ಮೇಂಟೈನ್ ದಟ್ ಫಾರ್ಮ್ಯಾಟ್. ಸೊ ಮಾಡಲೇಬೇಕು ಇವತ್ತಿನ ದಿನಕ್ಕೆ. ಅದು ಚಿಕ್ಕದಾಗಿ ನಡೀತಾ ಇದೆ ಅಂತ ಅನಿಸುತ್ತೆ. ನಾನು ಬೇಸಿಕ್ಲಿ ಮಾಡಿದ್ದು ಅಕ್ಕಮಹಾದೇವಿ ಮೇಲೆ ಕೆಲಸ. ಸೊ ಅದರ ಮುಖಾಂತರ ಲೈಕ್ ಸ್ನೇಹ ಹೇಳ್ದಂಗೆ ನಾವು ಭಕ್ತಿಗೆ ಬೀಳೋದು ಸಹಜ. ಫೈನಲಿ ಇಟ್ ಆಲ್ ಗೋಸ್ ಬ್ಯಾಕ್ ಟು ಮರ್ಜಿಂಗ್ ವಿತ್ ಶೂನ್ಯತಾ ಆ್ಯಂಡ್ ಶಿವ ಆ್ಯಂಡ್ ಆಲ್ ದ್ಯಾಟ್. ಬಟ್ ಆ ಪ್ರಾಸೆಸ್ಸಲ್ಲಿ ಐ ಥಿಂಕ್ ಇಟ್ಸ್ ಅ ಸ್ಟಾರ್ಟ್ ಫಾರ್ ಮೀ. ನಾನು ಕಾನ್ಷಿಯಸ್ ಆಗಿ ತುಂಬ ತಂದಿಲ್ದಲೇ ಇರಬಹುದು ವಿಷಯಗಳು, ವಾಟ್ ಎವರ್ ಚಾಲೆಂಜಸ್ ಶಿ ಫೇಸ್ಡ್. ಬಟ್ ಆ ತಿಳ್ಕೊಳ್ಳೋ ಪ್ರಾಸೆಸ್ಸಲ್ಲಿ ಐ ಆಮ್ ಹೋಪಿಂಗ್ ದ್ಯಾಟ್ ದಿಸ್ ಇಸ್ ಗೋಯಿಂಗ್ ಟು ಇನ್ಫಾರ್ಮ್ ಮೈ ಲೇಟರ್ ಆನ್ ವರ್ಕ್, ವಾಟ್ ಎವರ್ ಐ ಆಮ್ ಗೋಯಿಂಗ್ ಟು ಪ್ರೆಸೆಂಟ್. ಅದರಲ್ಲಿ ಇದು ಸಣ್ಣದಾಗಿ ಕಾಣ್ಕೊಂಡು ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಆಲ್ಸೋ ಜನಗಳಿಗೆ ಬೇಗ ಕನೆಕ್ಟ್ ಆಗೋದು ಈ ದೇವರು ದಿಂಡ್ರು ಅಂತ ತಗೊಂಡಾಗಿದೆ. ಸೊ ಅದನ್ನು ತಗೊಂಡು ಅದರ ಮುಖಾಂತರ ನಾವು ಜನಗಳಿಗೆ ಇದೆಲ್ಲ ಜಾಗೃತವಾಗಿ ಮಾಡುವ ಕೆಲಸ ಖಂಡಿತ ನಾವು ಕಲಾವಿದರದ್ದು. ಆ್ಯಂಡ್ ಲೈಕ್ ಸ್ನೇಹ ಸೆಡ್, ದೇರ್ ಹ್ಯಾವ್ ಬೀನ್ ಆಫ್ ಲೇಟ್ ಸಾಕಷ್ಟು ಜನ ಈ ಥರ ಸಣ್ಣದಾಗಿ ತಮ್ಮದೇ ರೀತಿಯಲ್ಲಿ ಮಾಡೋಕ್ಕೆ ಶುರು ಮಾಡಿದ್ದಾರೆ, ವಿಚ್ ಇಸ್ ನೈಸ್. ಆ್ಯಂಡ್ ಐ ಆಮ್ ಆಲ್ಸೋ ಹೋಪಿಂಗ್ ನಾನು ಅದೇ ಮಾರ್ಗದಲ್ಲಿ ವಾಟ್ ಎವರ್ ಲಿಟಲ್ ಐ ಆಮ್ ಲರ್ನಿಂಗ್ ಥ್ರೂ ಆಲ್ ದ ವರ್ಕ್ ದಟ್ ಐ ಆಮ್ ಡೂಯಿಂಗ್, ಐ ಬಿ ಏಬಲ್ ಟು ಟೇಕ್ ಇಟ್ ಫಾರ್ವರ್ಡ್ ಅಂತ. ಅದಕ್ಕೆ ಮತ್ತೊಂದು ಸೇರಿಸ್ಬೇಕು ಅಂತ ಅನ್ನಿಸ್ತು. ಪ್ರಯೋಗಶೀಲತೆಯಲ್ಲಿ ಕ್ರಿಯೇಟಿವ್ ಆಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿದಾಗ ಅದೇ ಕಥೆಗಳನ್ನು ತಗೋತೀವಿ. ಈಗ ವಚನ ಅಂತ ತಗೊಂಡಾಗೆ ಹೊಸ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅಂತ ನಾವು ಕೂತ್ ನೋಡಿದಾಗ ಮತ್ತೆ ಶಿವನ ಕಥೆಗಳೇ ಬರುತ್ತೆ, ಮತ್ತೆ ಗಂಗಾಧರ, ಗಜಚರ್ಮ, ಅಂದರೆ ಎಕ್ಸ್ಪ್ಲೋರ್ ಅಂತ ಮಾಡೋದನ್ನ ಅದೇ ಕಥೆಗಳನ್ನ ಬೇರೆ ಬೇರೆ ಸ್ಟೈಲಲ್ಲಿ, ಅಂದರೆ ಬೇರೆ ಏನಂತೆ ಒಬ್ರು ಮಾಡ್ತೀವಿ, 4 ಜನ ಮಾಡ್ತೀವಿ, 8 ಜನ. ಬಟ್ ದ ಥಾಟ್ ಪ್ರೋಸೆಸ್ ಇನ್ ಟರ್ಮ್ಸ್ ಆಫ್ ಕಂಟೆಂಟ್ ಡೆವಲಪ್ಮೆಂಟ್ ಬಹಳ ಕಮ್ಮಿ ಆಗ್ತಿದೆ ಅಂತ ಅನ್ಸುತ್ತೆ. ಅಂದರೆ ಫಾರ್ಮ್ಯಾಟ್ ಮಾತ್ರ ಚೇಂಜ್ ಮಾಡ್ಕೊತಾ ಇದ್ವಿ, ಬಟ್ ಮೂಲ ಕಥೆಗಳೆಲ್ಲ ಅದನ್ನೇ ಇಟ್ಕೊಂಡು ಅದನ್ನು ಬೇರೆ ರೀತಿಯಲ್ಲಿ ಹೇಳುವಂಥ ಕೆಲಸ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಈಗ ಕಂಟೆಂಟ್ ಬಗ್ಗೆ ಮಾತಾಡಿದ್ವಿ, ಅಂದರೆ ವಚನ ತಗೊಂಡು ಹೇಗೆ ಮಾಡ್ತೀವಿ ಅಂತ. ಸೊ ಈಗ ನಾನು ಅಂದರೆ ಈಗ ಭರತನಾಟ್ಯ ಮೇನ್ಲಿ ಏನು ಡಿವೋಷನಲ್ ಮೋಡಲ್ಲಿ ಹೋಗೋದ್ರಿಂದ ಅಲ್ಲಿಯ ಬಾಡಿ ಲ್ಯಾಂಗ್ವೇಜ್ ಬೇರೆನೇ ಆಗುತ್ತೆ. ಸೊ ಈಗ ವಚನ ಈ ಥರ ಒಂದು ಪ್ರತಿರೋಧದ ಟೆಕ್ಸ್ಟ್ ಇಟ್ಕೊಂಡಾಗ ಬಾಡಿ ಲ್ಯಾಂಗ್ವೇಜ್ ಹೇಗೆ ಏನು ಮ್ಯಾಟರ್ ಆಗುತ್ತೆ, ಅಂದರೆ ನಮ್ಮ ಪ್ರಾಕ್ಟೀಸ್, ಡಾನ್ಸ್ ಪ್ರಾಕ್ಟೀಸ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ಕುತೂಹಲ. ಇದು 3 ಯಾಕಂದರೆ ನೀವು ಏನು ಹ್ಯೂಮನೈಸಿಂಗ್ ಗಾಡ್ಸ್ ಅಥವಾ ಮೀ ಆ್ಯಂಡ್ ಮೈ ಕ್ಲಾಶಲ್ಲೂ ಇದರ ಒಂದಷ್ಟು ಏನು ಕಾಣ್ತಾ ಇತ್ತು ಈ ಅಂಶಗಳು. ಸೊ ಇದಕ್ಕೆ 3 ಜನನೂ ರೆಸ್ಪಾಂಡ್ ಮಾಡಬೇಕು ಅಂತ. ಬಾಡಿ ಹೇಗೆ ನಿಮ್ಮ ಟೆಕ್ಸ್ಟ್ ಚೇಂಜ್ ಆದಾಗ ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ಹೋದ ಸೆಷನಲ್ಲಿ ಲಕ್ಷ್ಮಣ್ ಇದ್ರ ಬಗ್ಗೆ ಮಾತಾಡಿದ್ರು. ದ ಬಾಡಿ ಬೀಯಿಂಗ್ ಪ್ರೆಸೆಂಟ್ ಆ್ಯಂಡ್ ದ ರೆಪ್ರೆಸೆಂಟೇಷನ್ ಆಫ್ ದಿ ಇಮ್ಯಾಜಿನೇಷನ್ ಆಫ್ ದಟ್ ಬಾಡಿ ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ನನಗೆ ಈ ಕಥೆಗಳೆಲ್ಲ ತಗೊಳ್ಳುವಾಗ ಭರತನಾಟ್ಯದ ಮೂಲಕ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅನ್ನೋ ಕಥೆಗಳು, ಐ ಥಿಂಕ್ ನಾನು ಅಲ್ಲಲ್ಲಿ ನನ್ನನ್ನು ತೊಗೊಂಬರಕ್ಕೆ ಶುರು ಮಾಡಿದೆ. ಅದು ನನಗೆ ಐ ಮೀನ್ ನಾವ್ಯಾರು ರಾಧೆ ಥರ ಕಾಡಲ್ಲಿ ಹೋಗಿ ಕೃಷ್ಣನ್ಗೆಲ್ಲ ವೇಟ್ ಮಾಡಿಲ್ಲ, ಮೇ ಬಿ ಕಾಫಿ ಶಾಪಲ್ಲಿ ವೇಟ್ ಮಾಡಿರ್ಬೋದು. ಬಟ್ how are we able to get closer to relate to that Radha?
ಅನ್ನೋದು ಇಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ಜನರಲಿ ಇನ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಅಭಿನಯ ಹೇಳ್ಕೊಡುವಾಗ. ಸೊ ನನಗೆ ವೆನ್ ಐ ಸ್ಟಾರ್ಟೆಡ್ ಬ್ರಿಂಗಿಂಗ್ ದ ಪರ್ಸನಲ್ ನೆರೇಟಿವ್ ಇನ್ ಟು ಸಮ್ ಆಫ್ ದೀಸ್ ಸ್ಟೋರೀಸ್, there was a very weird body vocabulary that first started building, where and also it was confusing beginning ಅಲ್ಲಿ ನಾನಾಗೂ ಇದ್ದೀನಿ, ಆ ಕ್ಯಾರೆಕ್ಟ್ರು ಆಗ್ತಾ ಇದ್ದೀನಿ ಅಂತ. ಬಟ್ ಐ ಥಿಂಕ್ ಏನು ಹೇಳಕ್ ಹೊರಟಿದ್ದೀನಿ ಅನ್ನೋದು ಕ್ಲಿಯರ್ ಆಗ್ತಾ ಇದ್ದಂಗೆ ಬಾಡಿ ಹಂಗೆ ಅಳವಡಿಸ್ಕೊಂಡು ಬಂತು. ದಟ್ ಬಿಕೇಮ್ ವೆರಿ ಕ್ಲಿಯರರ್. ಆ್ಯಂಡ್ ನನಗೆ ಫಾರ್ ಅ ವೈಲ್ ದೇರ್ ವಾಸ್ ಅ ಲಾಟ್ ಆಫ್ ಆಂಗರ್ ವಿಚ್ ವಾಸ್ ಬಿಲ್ಡಿಂಗ್ ಇನ್ ಟರ್ಮ್ಸ್ ಆಫ್ ಯಾಕೆ ಹಿಂಗೆ ಮಾಡ್ತಿದ್ದೀವಿ, ಯಾಕೆ ಈ ಥರ ಕತೆ ಹೇಳ್ತಿದ್ದೀವಿ, ಯಾಕೆ ಈ ಕತೆ ಹೇಳ್ತಾ ಇಲ್ಲ. ಬಟ್ ಇವತ್ತು ಆಲ್ಸೋ ಲೈಫ್ ಆ್ಯಂಡ್ ಆಲ್ ದಟ್, ಸೊ ಆ ಕೋಪ ಹಾಸ್ಯದ ಮೂಲಕ ಇಟ್ಸ್ ಫೈಂಡಿಂಗ್ ವಾಯ್ಸ್. ಸೊ ಏನಾಗ್ತಿದೆ, ಬಾಡಿ ಫೀಲ್ಸ್ ಫ್ರೀ, ಮೈಂಡ್ ಫೀಲ್ಸ್ ಫ್ರೀ, ದೋ ದೇರ್ ಇಸ್ ದ ರೂಟ್ ವಾಸ್ ಆ್ಯಂಗರ್. ಅವಾಗ ಇವತ್ತು ಅದನ್ನು ಹಾಸ್ಯದ ಮೂಲಕ ಹೇಳುವಾಗ ಐ ಆಮ್ ಆಲ್ಸೋ ಟ್ರೈಂಗ್ ಟು ಗಿವ್ ವಾಟ್ ಐ ಫೀಲ್. ಆ ಮೆಸೇಜು ಹೊರಗಡೆ ಹೋಗ್ತಾ ಇದೆ. ಆ್ಯಂಡ್ ಆಲ್ಸೋ ನನಗೆ ನಾನು ಹೇಳ್ದಂಗೆ ರಂಗಭೂಮಿ ಟ್ರೈನಿಂಗ್ ಹೆಲ್ಪ್ ಟು ಅನ್ಲೀಶ್ ಎಷ್ಟೊಂದು ವರ್ಕ್ಶಾಪ್ಸಲ್ಲಿ ಐ ಕುಡ್ ಸಿ ಮೈ ಸೆಲ್ಫ್ ಹೋಲ್ಡ್ ಬ್ಯಾಕ್. ಅವಾಗ ಕ್ಲಿಯರ್ ಆಗೋಯ್ತು, ಲೈಕ್ ಸಮ್ ಆಫ್ ಅಸ್ ಹೂ ಆರ್ ಟ್ರೈನ್ಡ್ ಇನ್ ಭರತನಾಟ್ಯಂ ಸ್ಟಾರ್ಟೆಡ್ ಹೋಲ್ಡಿಂಗ್ ಬ್ಯಾಕ್, ಸಮ್ ಆಫ್ ಅಸ್ ಹೂ ಆರ್ ಹೂ ಆರ್ ಟ್ರೈನ್ಡ್ ಇನ್ ಮಲ್ಟಿಪಲ್ ಫಾರ್ಮ್ಸ್, ಥಿಯೇಟರ್, ಅವರೆಲ್ಲ ಯೋಚನೆ ಮಾಡಿದೆ ಒಂದು ಬಾಡಿ ಇರುತ್ತಾ ಈ ಪೊಸಿಷನಲ್ಲಿ ಯೋಚನೆ ಮಾಡ್ದೇನೆ ಮೂವ್ ಆಗ್ತಿರುವಾಗ ತುಂಬ ಇನ್ಸ್ಪೈರಿಂಗ್ ಆಗಿತ್ತು ಟು ವಾಚ್ ದಟ್. ಆ್ಯಂಡ್ ದೆನ್ ಇವಾಗ ಕಥೆಗಳು ಅಳವಡಿಸ್ಕೋಬೇಕು ಅಂತ ಹೋದಾಗ ನನ್ನ ಶಿವ ಯಾವಾಗಲೂ ಐಬ್ರೋಸ್ ರೇಸ್ ಮಾಡಿಕೊಂಡು ಅಥವಾ ಶಾಂತವಾಗೇ ಕೋಪವಾಗೇ ಇರಬೇಕು ಅಂತಿಲ್ಲ. ಹಿ ಕ್ಯಾನ್ ಬಿ ಲೇಸಿ, ಹಿ ಕ್ಯಾನ್ ಫೀಲ್ ಸ್ಲಂಪಿ ಆ್ಯಂಡ್ ಫ್ಯಾಟ್ ಆನ್ ಫ್ಯೂ ಡೇಸ್. ಸೊ ಅಷ್ಟೊಂದು ಆಪರ್ಚುನಿಟೀಸ್ ಆ್ಯಂಡ್ ಐ ಡೋಂಟ್ ನೋ ಲೇಯರ್ಸ್ ಓಪನ್ ಆಗ್ತಾ ಓ ಪಾಸಿಬಲ್. ಇನ್ನೊಂದು, ನಾನು ಐ ಲಿವ್ ಇನ್ ಚೆನ್ನೈ, ಅಲ್ಲಿ ಎಷ್ಟೊಂದು ನಾಟಕಗಳು ನೋಡ್ತೀನಿ. ಅವರೆಲ್ಲ ದೇ ಡೋಂಟ್ ಸ್ಟಾರ್ಟ್ ವರಿಂಗ್ ಅಬೌಟ್ ಯಾರೇನು ಹೇಳ್ತಾರೆ, ಅದನ್ನ ಯೋಚನೆ ಮಾಡದೆ ಫಸ್ಟ್ ಕತೆ ತರ್ತಾರೆ ಹೊರಗೆ. ಅಫ್ಕೋರ್ಸ್ ಅದು ಕೆಲವರಿಗೆ ನೋಡಿದಾಗ, ಎಸ್ಪೆಷಲಿ ಆಸ್ ಅ ಭರತನಾಟ್ಯಂ ಡಾನ್ಸರ್, ನಾನು ಅದನ್ನ ನೋಡಿದಾಗ ಓ ಇದನ್ನ ನಾನು ಹಾಗೆ ಭರತನಾಟ್ಯದಲ್ಲಿ ಮಾಡಿದ್ರೆ ಐ ಆಮ್ ಗೋನಾ ಗೆಟ್ ಅ ಲಾಟ್ ಆಫ್ ಕ್ವೆಶ್ಚನ್ಸ್, ಬ್ಯಾಕ್ ಕ್ಲಾಶ್, ಗೇಟ್ ಕೀಪಿಂಗ್ ಅಂತ ಹೇಳ್ತಾರಲ್ವಾ. ಬಟ್ ನಾಟಕದಲ್ಲೂ ನಡಿಬೋದು, ನಾನು ಐ ಆಮ್ ನಾಟ್ ಡಿನೈಯಿಂಗ್ ದಟ್. ಬಟ್ ಅದನ್ನ ಸ್ವಲ್ಪ ಸೈಡ್ ಇಟ್ಟು ಕತೆ ಒಳಗೆ ಹೋಗ್ತಾರೆ. ನನಗೆ ಆಮೇಲೆ ಏನನ್ನಿಸ್ತು ಅಂದರೆ, ಇನ್ ಭರತನಾಟ್ಯಂ ಸೋ ಮೆನಿ ಯಂಗ್ ಡಾನ್ಸರ್ಸ್ ರೀಚ್ ಔಟ್ ಟು ಮಿ, ಹೇಗೆ ಇದನ್ನು ಮಾಡೋದು, ಇವ್ರೇನು ಹೇಳ್ತಾರೆ ಅವ್ರೇನು ಹೇಳ್ತಾರೆ ಅಂತ. ಅದು ಒಂದು ದೊಡ್ಡ ಪ್ರಶ್ನೆ ಇವತ್ತು. ಬಿಫೋರ್ ವಿ ಈವನ್ ವಾಂಟ್ ಟು ಬ್ರಿಂಗ್ ಅ ಪರ್ಫಾರ್ಮೆನ್ಸ್ ಔಟ್, ಹೊರಗೆ ತಂದ್ಬಿಡೋಣ, ಆಮೇಲೆ ವಿ ಕ್ಯಾನ್ ಡೀಲ್ ವಿತ್ ವಾಟ್ ವಿ ವಾಂಟ್ ಟು ಡೂ, ರೈಟ್? ಸೊ ಅನದರ್ ಥಿಂಗ್ ವಾಸ್ ಗೇಟ್ ಕೀಪಿಂಗ್ ಅನ್ನೋದು ಇನ್ ಮೈ ಹೆಡ್. ವೆನ್ ಇಲ್ಲ ಅದನ್ನ ಸೈಡ್ಗೆ ಇಟ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಅಂದಾಗ ಐ ಸಾ ದಟ್ ದ ಬಾಡಿ ಲ್ಯಾಂಗ್ವೇಜ್, ದ ವೊಕ್ಯಾಬ್ಯುಲರಿ ಆ್ಯಂಡ್ ಲೈಕ್ ಹಿ ಸೆಡ್, being a little more honest to that character that I'm playing. ನಾನು ಏನು ರಿಲೇಟ್ ಮಾಡದೇ ಇದ್ರೂ ಆ ಕ್ಯಾರೆಕ್ಟರ್ ಜೊತೆ ವಾಟ್ ಕ್ಯಾನ್ ಐ ಹೋಲ್ಡ್ ಆನ್ ಟು, ಒಂದು ಥ್ರೆಡ್ ಬೇಕಲ್ಲ. ಆ್ಯಂಡ್ ಐ ನೋ ದಟ್ ನಮ್ಮ ಒಂದು ಐ ಡೋಂಟ್ ನೋ ಬೇಸ್ ಇಸ್ ಸ್ಟಿಲ್ ಪುರಾಣಸ್ ಇನ್ ಸಮ್ ಸೆನ್ಸ್. ಆ್ಯಂಡ್ ಈ ಕಥೆಗಳು, ದಟ್ಸ್ ನಾಟ್ ರಾಂಗ್ ಆಲ್ಸೋ, ಐ ಫೀಲ್ ಇಟ್ಸ್ ಓಕೆ, ರೈಟ್? ಐ ಮೀನ್ ಆಲ್ ಸ್ಟೋರೀಸ್ ಹ್ಯಾವ್ ಟು ಬಿ ಟೋಲ್ಡ್. ಹೌ ವಿ ಸೇ ಮೇಕ್ಸ್ ಬಿಗ್ ಡಿಫ್ರೆನ್ಸ್. ಸೊ ನಾನು ಅಲ್ಲಿದ್ದೀನಿ ಇವತ್ತು, ಆ್ಯಂಡ್ ಐ ವಿಲ್ ಲೆಟ್ ದ ಅದರ್ಸ್ ಟಾಕ್. ಅದೇ ಈಗ ನೀವು ಹೇಳ್ದಂಗೆ ಯಾವುದೋ ಒಂದು ಕ್ಯಾರೆಕ್ಟ್ರು ತಗೊಂಡಾಗ ಹೇಗೆ ಯೋಚನೆ ಮಾಡ್ತೀವಿ, ರೆಸ್ಪಾಂಡ್ ಮಾಡ್ತೀವಿ ಅನ್ನೋದ್ರ ಮೇಲೆ, ಈಗ ನೀವು ಮಂಕುತಿಮ್ಮನ ಮಾರ್ಗದಲ್ಲಿ ಮತ್ತೆ ನೀವು ಕೃಷ್ಣ ಕುಮಾರಿ ಮಾಡಿದಾಗ, ಸೊ ಏನು ದಿ ಟ್ರೆಡಿಷನಲ್ ಕ್ಯಾರೆಕ್ಟರ್ಸ್ ಇರಲಿಲ್ಲ ಅಂದರೆ ನಿಮ್ಮ ಪ್ರೊಡಕ್ಷನಲ್ಲಿ. ಸೊ ನೀವು ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ನ, ರಿಯಲ್ ಲೈಫ್ ಇನ್ಸಿಡೆಂಟ್ಸ್ನ ಆಡಿಯನ್ಸ್ಗೆ ಕೊಡ್ಬೇಕು, ಕನ್ಸಿಡರಿಂಗ್ ಶಾಸ್ತ್ರ, ಅವ್ರ ಎಕ್ಸ್ಪೆಕ್ಟೇಷನ್ ಆಫ್ ಭರತನಾಟ್ಯ ಏನಿರುತ್ತೆ, ಮತ್ತು ನೀವು ಈ ಥರ ಪ್ರಯೋಗಗಳು ಮಾಡುವಾಗ ಹೇಗೆ ಏನು ಬ್ಯಾಲೆನ್ಸ್ ಮಾಡ್ತೀರಾ, ಒಂದು ರೆಸ್ಪಾನ್ಸ್ ಯಾವ ಥರ ಬಂದಿದೆ ನಿಮ್ಮ ಅನುಭವದಲ್ಲಿ? ಈ ಕೋವಿಡ್ ಟೈಮಲ್ಲಿ ಕೆಲಸ ಇದ್ದಿದ್ದಾಗ ಈ ಪ್ರಾಜೆಕ್ಟ್ ತಗೊಂಡೆ. ಆಗ ಸಂಪೂರ್ಣವಾಗಿ ಆ ಇಡೀ ಕೋವಿಡ್ ಟೈಮಲ್ಲಿ ಒಬ್ಬರು ಸ್ಕಾಲರ್ ಆನ್ಲೈನ್ ನಮಗೆ ಡಿ ವಿ ಜಿ ಕಗ್ಗಗಳನ್ನು ಅರ್ಥ ಹೇಳೋದು ಹೀಗೆ ಮಾಡ್ತಾಯಿದ್ರು. ಎಷ್ಟು ಆ ಕಗ್ಗಗಳನ್ನು ಕೇಳ್ತಾ ಇದ್ನೋ ಆಗ ನನಗೆ ಅನ್ನಿಸ್ತಾ ಇದ್ದು, ಅದು
ನಾವು ರಂಗದ ಮೇಲೆ ತರಬೇಕು ಅಂತ ಅಂದರೆ ನಾನು ಯಾವುದೂ ಕೂಡ ಮೈಥೊಲಾಜಿಕಲ್ ಸ್ಟೋರಿ ಯೂಸ್ ಮಾಡಬಾರ್ದು. ಯಾಕಂದರೆ ಭರತನಾಟ್ಯ ಡಾನ್ಸರ್ಸ್ಗೆ ಮೈಥೊಲಾಜಿ ಸ್ಟೋರಿ ಸುಮ್ಮನೆ ಹೀಗೆ ಎಬ್ಬರಿಸ್ಬಿಟ್ಟು ಡ್ರಾಮಾ ಮಾಡಿ ಅಂದರೆ ಟಕ 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 1 hour ಬೇಕಾ 15 minutes ಬೇಕಾ ಹಿಂಗೆ ಮಾಡ್ತೀವಿ ನಾವು. ಹಂಗಂದ್ರೆ ಅದು ನಮ್ಮ ಟ್ರೈನಿಂಗ್. ಅಷ್ಟು ವರ್ಷದಿಂದ ಮಾಡಿ ಮಾಡಿ ವಿ ನೋ ವಾಟ್ ಸ್ಟೋರೀಸ್ ಟು ಡು. ರಾಮ ಅಂತ ಹೇಳಿ, ಕೃಷ್ಣ ಅಂತ ಹೇಳಿ. ಬಟ್ ನನಗೆ ಅದು ಕಗ್ಗ, ಪ್ರತಿಯೊಂದು ಕಗ್ಗನೂ ಎಷ್ಟು ಇವತ್ತಿನ ಸಮಾಜಕ್ಕೆ ನಮ್ಗೆ ಹೆಂಗೆ ನಡ್ಕೋಬೇಕು ಅಂತಲೇ ಗೊತ್ತಿಲ್ಲ ಅಂತ ಎಷ್ಟು ಜನ, ಯಾಕಂದರೆ ದಾರಿ ಇಲ್ಲ, ಒಂದು ಮಾರ್ಗ ಇಲ್ಲ ಅಂತ ಹೇಳ್ತಿರ್ತಾರೆ. ಆ ಕಗ್ಗಗಳು ನಿಜವಾಗ್ಲೂ ಒಂದು ಮಾರ್ಗ ತೋರಿಸೋ ಥರ ಇತ್ತು. ಸೊ ನಾನು ಹೇಳುವಂಥ ಭಾಷೆ, ನಾನು ಅವ್ರಿಗೆ ಹೇಳುವಂಥ ಕಥೆಗಳು ಇವತ್ತಿನ ಜಗತ್ತಿಂದೇ ಆಗಿರಬೇಕು ಅಂಥೇಳಿ ಆ ಎಂಟೈರ್ 2 ತಾಸಿನ ಕಾರ್ಯಕ್ರಮದಲ್ಲಿ ಒಂದೇ ಒಂದು ಮೈಥೊಲಾಜಿಕಲ್ ಕ್ಯಾರೆಕ್ಟರ್ ಇಲ್ಲ. ಸೊ ಇನ್ನೇನು ಮಾಡಬಹುದು, ಯಾವ್ಯಾವ ಕಥೆಗಳು ತಗೋಬೋದು. ಈಗ ಕಥೆಗಳ ಮೂಲಕ ಆ ಕಗ್ಗಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೋದಾಗ ಅದಕ್ಕೆ ಹೋಗುವಂಥ ಇವತ್ತಿನ ಸಿಚುಯೇಷನಲ್ಲಿ ಬರೋವಂಥ ಕಥೆಗಳನ್ನು, ಅದಕ್ಕೆ ತುಂಬ ಟೈಮ್ ತಗೋತು. ಎಂಟೈರ್ ಕೋವಿಡ್, ಐ ಶುಡ್ ಥ್ಯಾಂಕ್ ಕೋವಿಡ್, ಆ ಟೈಮ್ ಕೊಡ್ತು. 2 years ವಿ ಸ್ಪೆಂಟ್ ಆನ್ ಗ್ಯಾದರಿಂಗ್ ದೋ ಸ್ಟೋರೀಸ್. ಸೊ ಅದರಲ್ಲಿ ಬಂದಂಥ ಕಥೆಗಳು ಪೇಪರಲ್ಲಿ ಆನೆಗೆ ಪೈನಾಪಲ್ ತಿನ್ನಿಸಿ ಆನೆ ಒಂದು ಪ್ರೆಗ್ನೆಂಟ್ ಆನೆನ ಸಾಯಿಸಿದ್ರು. ಅದೆಷ್ಟು ಒಂಥರ ಎಲ್ಲರಿಗೂ ಹರ್ಟ್ ಆಗಿತ್ತು. ಆ ಕಗ್ಗದಲ್ಲಿ ಬರುವಂತಹ ಕತೆ ಹಾಗೆ ಇತ್ತು. ಒಂದು ಗಣೇಶನ್ಗೆ ಎಲ್ಲ ಥರದ್ದು ಊಟ ಇಟ್ಟು ತಗೊಳಪ್ಪ ತಿನ್ನು ಅಂತ ಗಣೇಶನ ಮುಂದೆ ಇಡ್ತೀವಿ. ಆದರೆ ಜೀವಂತವಾಗಿರುವಂಥ ಒಂದು ಆನೆಗೆ ಬಾಂಬ್ ಬಿಟ್ಟಿರೋ ಪೈನಾಪಲ್, ಅದು ಎಷ್ಟು ಹೊಡೆಯೋ ಥರ ಇದೆ ಅಲ್ವಾ, ಒಂಥರ ಎಂಥವ್ರಿಗೂ ಕಣ್ಣಲ್ಲಿ ನೀರು ಬರ್ಸೋವಂಥದ್ದು. ಸೊ ಇಂಥ ಕಥೆಗಳನ್ನು ಆರಿಸ್ಕೊಳ್ಳೋಕೆ ಶುರು ಮಾಡಿದ್ವಿ. ಆ್ಯಂಡ್ ನಮ್ಮ ಕ್ಯಾಸ್ಟಿಸಮ್ ಬಗ್ಗೆ, ಇಂಜಸ್ಟಿಸ್ ಬಗ್ಗೆ, ಇನ್ಆಕ್ವಾಲಿಟಿ ಬಗ್ಗೆ ಎಲ್ಲ ಕಗ್ಗದಲ್ಲಿ ತುಂಬ ಚೆನ್ನಾಗಿ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅದನ್ನು ಸೊ ಲಿಂಚಿಂಗಲ್ಲಿ ಯಾರೋ ಒಬ್ಬ 1 kg ಅಕ್ಕಿ ಕದ್ದ ಅಂತ ಲಿಂಚ್ ಮಾಡಿ ಅವನನ್ನು ಸಾಯಿಸ್ಬಿಟ್ಟರು, ಯಾರೋ ಒಬ್ಬ ಹರಿಜನರು. ಈ ಕತೆ ಬಂದಿತ್ತು. ಇದೆಲ್ಲ ಆ ಟೈಮಲ್ಲಿ ನ್ಯೂಸ್ ಪೇಪರಲ್ಲಿ ಕಾಣ್ತಾ ಇದ್ದಂಥ ಕತೆಗಳು. ಸೊ ಇದನ್ನು ನಾವು ಭರತನಾಟ್ಯದಲ್ಲಿ ತೋರಿಸಿದ್ವಿ. ಅಫ್ಕೋರ್ಸ್ ಮಾಡೋಕ್ಕೆ ಮುಂಚೆ ನಮಗಂತೂ ಕನ್ವಿನ್ಸ್ ಅಂತೂ ಆಗಿತ್ತು, ಯಾರನ್ನೂ ಕೇಳಬೇಕಾಗಿಲ್ಲ. ಅಂದರೆ ಅದಕ್ಕೆ ಅರ್ಥ ಇದೆ, ಇದನ್ನೇ ಮಾಡಬೇಕು ಅನ್ನೋದ್ರ ಬಗ್ಗೆ ಡೌಟ್ ಇರಲಿಲ್ಲ. ರಿಸೀವ್ ಮಾಡ್ತಾರೋ ಏನೋ ಅಂತ ಮಾಡಿದ್ವಿ. ನಾವು ಎಲ್ಲೂ ಕೂಡ ಉಪಯೋಗಿಸಿದಂಥ ಆಹಾರ ಆಗಲಿ, ನೃತ್ಯ ಆಗಲಿ, ಸಂಗೀತವಾಗಲಿ ಯಾವುದು ಕೂಡ ನಮ್ಮ ಫೌಂಡೇಶನ್ ಅಥವಾ ಫ್ರೇಮ್ ವರ್ಕ್ನ ಮೀರಲಿಲ್ಲ. ಸೊ ಪ್ರತಿಯೊಂದಕ್ಕೂ ಜನ ಸ್ಪಂದಿಸ್ತಾ ಇದ್ರು. ದೇ ವರ್ ಏಬಲ್ ಟು ಇಮಿಡಿಯೇಟ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ವಿ ವೇರ್ showing an entire traditional marga. So we did Pushpanjali, Shabdam, Varnam, Padam, Javali, not Javali, Devanama ಅಂತಿಲ್ಲ. ಬಟ್ ಉಪಯೋಗಿಸಿದಂಥ ಕಥೆಗಳು ಒಂದೊಂದಕ್ಕೆ ಒಂದೊಂದು ಥೀಮ್ ತೊಗೊಂಡ್ವಿ. ಶಬ್ದಕ್ಕೆ ಸೂಸೈಡ್ ಅನ್ನೋದು ತೊಗೊಂಡ್ವಿ. ಸೊ ಇವತ್ತಿನ ಕಾಲಕ್ಕೆ ಏನಕ್ಕೆ ಸೂಸೈಡ್ ಮಾಡ್ಕೋತಾರೆ ಚಿಕ್ಕವರಾಗಲಿ, ನಮ್ಮ ವಯಸ್ಸವರಾಗಲಿ, ಆ ಕಥೆಗಳನ್ನು ತಂದ್ವಿ. ಯಾವುದೂ ಕೂಡ ಮೈಥಾಲಜಿ ಮುಟ್ಲೇ ಇಲ್ಲ. ಬಿಕಾಸ್ ಕಗ್ಗ ವಾಸ್ ಸ್ಪೀಕಿಂಗ್ ಅಬೌಟ್ ಟುಡೇಸ್ ಸೊಸೈಟಿ. ನಾನು ತುಂಬ ಕಷ್ಟವಾದಂಥ ಕೆಲಸ ಆಯಿತು. ಬಟ್ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ರು. ಯಾರು ನಮ್ಗೆ ಅದಕ್ಕೆ ಮಾಡಿದ ತಪ್ಪು, ದಿಸ್ ಇಸ್ ನೀನು ಇದು ತರಬಾರ್ದಾಗಿತ್ತು ಸ್ಟೇಜ್ ಮೇಲೆ ಅಂತ ಒಬ್ಬರು ಹೇಳಿಲ್ಲ. ನಮ್ಮಲ್ಲಿ ಆಲ್ರೆಡಿ ಶಾಸ್ತ್ರದಲ್ಲಿ ವಿ ಕಾಂಟ್ ಡೂ ಸರ್ಟನ್ ಥಿಂಗ್ಸ್ ಅಂತಿದೆ ಫಾರ್ ಪೀಪಲ್ ಹೂ ಡೋಂಟ್ ನೋ. ಲೈಕ್ ನಾಟ್ಯಶಾಸ್ತ್ರ ಅಲ್ಲಿ ಸಾವನ್ನ ತೋರಿಸೋ ರೀತಿ, ಬ್ಲಡ್ನ ತೋರಿಸೋ ರೀತಿ ಅದೆಲ್ಲ ಡಿಫೈನ್ ಆಗಿದೆ. ಸೊ ಆ ಸೆನ್ಸಿಟಿವಿಟಿ ಇರಬೇಕು ನಮಗೆ. ಸಾಯಿಸಬೇಕು ಅಂತ ತೋರಿಸ್ಬೇಕಾದ್ರೆ ಹೇಗೆ ತೋರಿಸ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗಿದ್ರೆ ಸಾಕು. ಸೊ ಅಲ್ಲಿ ನಾವು ಶಾಸ್ತ್ರನ ಆ್ಯಕ್ಚುಲಿ ಮೀರ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಅದು ಹಾಕ್ಕೊಟ್ಟಿದ್ದಾರೆ, ನೀವೆಲ್ಲ ತೋರಿಸ್ಬೋದು. ಬಟ್ ಏಸ್ಥೆಟಿಕ್ ಸೆನ್ಸ್ ಅನ್ನೋದನ್ನ ಹೆಂಗೆ ಡೆವಲಪ್ ಮಾಡ್ಕೋಬೋದು ಅನ್ನೋದನ್ನ ಅಷ್ಟೇ ಹೇಳಿರೋದು. ವಿ ಹ್ಯಾವ್ ಟು ಗೆಟ್ ದಟ್ ಥಾಟ್. ಅವಾಗ ಇಂಥ ವಿಷಯಗಳನ್ನು ತುಂಬ ಸರಳವಾಗಿ ಹೇಳ್ಬೋದು ಅಂತ ಅನ್ಸುತ್ತೆ ನನಗೆ. ಯಾವುದೇ ಆದ ಅನ್ನೋನ್ ವಿಷಯಕ್ಕೆ ಹೋಗೋದಕ್ಕೆ ನೋನ್ ದಾರಿ ತಗೊಳ್ಳೋದು is always the way to reach to the audience. On this sala you start talking the unknown, you're going to switch off. So what Sneha did was that known path, whatever is known for us, adan togondu then start putting in new thoughts into the head. That should be the way of working is what I say. ಆಮೇಲೆ ನಾನು ಕೃಷ್ಣ ಕುಮಾರಿ, ಆ್ಯಕ್ಚುಲಿ ನಾನು ದರಾ ಬೇಂದ್ರೆ ಅವ್ರ ಬಗ್ಗೆ ಕೆಲಸ ಮಾಡುವಾಗ ಐ ಕೇಮ್ ಅಕ್ರಾಸ್ ಕೃಷ್ಣ ಕುಮಾರಿ ಆ್ಯಂಡ್ ಅವರ ಇಂಟರ್ಪ್ರಿಟೇಷನ್ ಕೃಷ್ಣ ಕುಮಾರಿದು ಇಟ್ ಮೂವ್ಡ್ ಮೀ. ಬಿಕಾಸ್ ಅದರಲ್ಲಿ ಕೃಷ್ಣ ಕುಮಾರಿಯ ತಂದೆನೇ ಅವಳಿಗೆ 9ನೇ ವಯಸ್ಸಿನಲ್ಲಿ ವಿಷವನ್ನು ಕೊಟ್ಟು ಸಾಯಿಸಿಬಿಡ್ತಾರೆ. ಅಂದರೆ ಶಿ ಟೇಕ್ಸ್ ಇಟ್ ವಾಲಂಟರಿಲಿ. ಸೊ ದ್ಯಾಟ್ ವಾಸ್, ಐ ಮೀನ್, ಐ ಥಿಂಕ್ ದಟ್ಸ್ ಕ್ವೈಟ್ ಪ್ರೆವಿಲೆಂಟ್ ಈವನ್ ಇನ್ ಟುಡೇಸ್ ವರ್ಲ್ಡ್. ಮೇ ಬಿ ಇಲ್ಲಿ ಅರ್ಬನ್
ಸೆಟಪ್ಪಲ್ಲಿ ಇದರೇ ಇರ್ಬೋದು, ಎಷ್ಟೋ ಕಡೆ ರೂರಲ್ ಏರಿಯಾಸ್ ಅಥವಾ ನಾರ್ತ್ ಸೈಡ್ ಎಲ್ಲ ಹೋದರೆ ಇಟ್ಸ್ ಸ್ಟಿಲ್ ಕ್ವೈಟ್ ಪ್ರೆವಿಲೆಂಟ್. ಸೊ ದ್ಯಾಟ್ ಮೂವ್ಡ್ ಮೀ ಆ್ಯಂಡ್ that is when I decided to bring that out as a work. And adರಲ್ಲಿ she's a Rajput princess, so of course I can't have our traditional Carnatic music ತರ ಆಗಲ್ಲ. So I had sarangi, I had that Rajasthani folkish flavor, costuming ಮತ್ತೆ ನಾನು I'm quite grounded ಅಂತ ಅನ್ನೋದಕ್ಕಿಂತ ನನ್ನ ಬೇಸ್ ಇಸ್ ಭರತನಾಟ್ಯಂ. ನಾನು ಥಿಯೇಟರ್ ಆಗಲಿ ಇದಾಗಲಿ ಮಾಡಿಲ್ಲ. ಸೊ ಐ ಕ್ಯಾನ್ ಥಿಂಕ್ ಭರತನಾಟ್ಯಮಲ್ಲೇ ಭಿನ್ನವಾಗಿ ಹೇಗೆ ಮಾಡ್ಬೋದು ಅಂತ ಅನ್ನೋದು ಅಂತ ಯೋಚನೆ ಮಾಡೋ ಇದಿದೆ ನನಗೆ. ಅದು ಬಿಟ್ಟು ತುಂಬ ಬೇರೆ ಮಾಡೋ ಇನ್ನೂ ಕೆಪಾಸಿಟಿ ನನಗೆ ಬಂದಿಲ್ಲ. ಸೊ ಕಾಸ್ಟ್ಯೂಮಿಂಗ್ ವಾಸ್ ಭರತನಾಟ್ಯಂ ಕಾಸ್ಟ್ಯೂಮ್ ವಿತ್ ಫ್ಲೇವರ್ ಆಫ್ ರಾಜಸ್ಥಾನ್ ಆ್ಯಂಡ್ ಮ್ಯೂಸಿಕ್ ಹ್ಯಾಡ್ ಫ್ಲೇವರ್ಸ್ ಆಫ್ ರಾಜಸ್ಥಾನ್. ಆ್ಯಂಡ್ ಅವಳದು ಕ್ಯಾರೆಕ್ಟರ್ ಆ್ಯಕ್ಚುಲಿ ತೊಗೊಂಡ್ರೆ ನಮ್ಮ ಶಾಸ್ತ್ರದ ಪ್ರಕಾರ ಶಿ ಡಸಂಟ್ ಫಿಟ್ ಇನ್ ಟು ಎನಿಥಿಂಗ್, ಬಿಕಾಸ್ ಅವಳು ಮುಗ್ಧನೂ ಅಲ್ಲ, ಅವಳು ಮಧ್ಯಾನೂ ಅಲ್ಲ. ನಾವು ವಿ ಕ್ಲಾಸಿಫೈ ಅವರ್ ನಾಯಕ ಇಂಟು ಮುಗ್ಧ, ಮಧ್ಯ, ಪ್ರಗಲ್ಭ ಬೇಸ್ಡ್ ಆನ್ ಹರ್ ಏಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಅದು ಮೂರಲ್ಲೂ ಫಿಟ್ ಆಗ್ತಿರ್ಲಿಲ್ಲ. ಅದು ಬಿಟ್ಟು ಇದನ್ನು ನಾನು ಮಾಡುವಾಗ ಯೋಚನೆ ಮಾಡಲಿಲ್ಲ. ಮಾಡಾದ್ಮೇಲೆ ಡಿಸ್ಕಷನ್ ವೆನ್ ಐ ವಾಸ್ ಟಾಕಿಂಗ್ ಟು ಅ ಸ್ಕಾಲರ್, ದಿಸ್ ಇಸ್ ವಾಟ್ ಕೇಮ್ ಔಟ್. ಆ್ಯಂಡ್ ಅವಳಿಗೆ ಪ್ರೀತಿ ಇನ್ನೂ ಹುಟ್ಟೇ ಇರಲಿಲ್ಲ. ಅವಳಿಗೆ ಅವ್ರ ತಂದೆ ತಗೊಂಡೋಗಿ ಭೀಮ್ ಸಿಂಗನ್ ಮದುವೆ ಆಗು ಅಂತಂದ್ರು, ಓಕೆ ಅಂದ್ರು. ಐ ಡೋಂಟ್ ಥಿಂಕ್ ಶಿ ಹ್ಯಾಡ್ ಅ ಚಾಯ್ಸ್ ಆಲ್ಸೋ. ಸೊ ಅವಳಿಗೆ ಆ ಪ್ರೀತಿ ಏನು ಅಂತಲೂ ಗೊತ್ತಿರಲಿಲ್ಲ, ಪ್ರೀತಿ ವಿಷಯನೂ ಗೊತ್ತಿರಲಿಲ್ಲ. ಕೊನೆಗೆ ಶಿ ಕಾಲ್ಸ್ ಔಟ್ ಟು ಯಮ. ಸೊ ಇದನ್ನು ನೀವು ಯಾವ ನಾಯಕ ಅಂತ ವೇರ್ ಡು ಯು ಪ್ಲೇಸ್ ಸರ್? ಯು ಕಾಂಟ್ ಪ್ಲೇಸ್ ಸರ್ ಇನ್ ಟು ಎನಿ ಫ್ರೇಮ್ ವರ್ಕ್. ನಮ್ಮಲ್ಲಿ ಅಷ್ಟವಿಧ ನಾಯಕ ಅವಸ್ಥಾ ಅಂತೀವಿ. ದ ಕ್ಯಾರೆಕ್ಟರ್ ಯೂಶಲಿ ಫಾಲ್ಸ್ ಇನ್ ಟು ಒನ್ ಆಫ್ ದೋಸ್ 8 ಸ್ಟೇಟ್ಸ್ ಆಫ್ ಎಮೋಷನ್. ಅದು ಯಾವುದ್ರಲ್ಲೂ ಫಿಟ್ ಆಗ್ತಿರ್ಲಿಲ್ಲ. ಸೊ ನನಗೇನು ಅನ್ಸುತ್ತೆ ಅಂತಂದರೆ, ಶಾಸ್ತ್ರ ಈಸ್ ಅ ಬೌಂಡ್ರಿ ಅನ್ನಲ್ಲ, ಒಂಥರ ಚೌಕಟ್ಟು, ಬಟ್ ಅದರಲ್ಲಿ ಫ್ರೀಡಮ್ ಇದೆ ಟು ಎಕ್ಸ್ಪ್ಲೋರ್ ಆ್ಯಂಡ್ ಡೂ ಸೋ ಮಚ್ ಮೋರ್. ನಾನು ಏನು ಶಾಸ್ತ್ರ ಬಿಟ್ಟು ಹೋಗಿಲ್ಲ ಅಂತ ಅನಿಸ್ತಾ ಇದೆ. ಈವನ್ ಇಫ್ ಐ ಆಮ್ ಇನೋವೇಟಿಂಗ್, even if my thoughts are different, but it's still well within the framework of Shastra, because I think Shastra itself allows for this prayoga. This is what I worked on. ಅಕ್ಕ ನಿಮಗೇನೆ. ಸೊ ನೀವು ಬೇಂದ್ರೆ ಬಗ್ಗೆ ಮಾಡಿದ್ರಲ್ಲಿ ಮಲ್ಟಿಮೀಡಿಯಾ ಯೂಸ್ ಮಾಡಿದ್ರಿ. ಸೊ ಭರತನಾಟ್ಯದಂಥ ಫಾರ್ಮ್ಗೆ ಏನು ಟೆಕ್ನಾಲಜಿ, ಲೈಟಿಂಗ್ ಯೂಸ್ ಮಾಡೋದೇ ದೊಡ್ಡ ವಿಷಯ ಆಗುತ್ತೆ. ಸೊ ಮಲ್ಟಿಮೀಡಿಯಾ ಯೂಸ್ ಮಾಡಿದ್ದು ಹೇಗೆ ಇತ್ತು ಅಂತ ಸ್ವಲ್ಪ. ಸೊ ಬೇಂದ್ರೆ ಅವರ ಪದ್ಯನ ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ. ಸೊ ನಾವು ಮೊದಲನೇ ಬಾರಿ ಮಾಡಿದಾಗ ಅಂತರಂಗದ ಮೃದಂಗ ತೊಗೊಂಡಿದ್ವಿ. ಅದನ್ನು ಫಸ್ಟು ಐ ಬಿ ವೆರಿ ಆನೆಸ್ಟ್, ಅದು ತೊಗೊಂಡಾಗ ಅಂತರಂಗದ ಮೃದಂಗ, ಇದು ಡಾನ್ಸಿಗೆ ಸೆಟ್ ಆಗುತ್ತೆ ಅಷ್ಟೇ ಥಾಟಲ್ಲಿ ತೊಗೊಂಡಿತ್ತು. ಆಮೇಲೆ ಆಳವಾಗಿ ನೋಡೋಕೆ ಶುರುವಾದಾಗ ಈಸ್ ಟಾಕಿಂಗ್ ಅಬೌಟ್ ಚಕ್ರಾಸ್ ಓಪನಿಂಗ್, ಈಸ್ ಟಾಕಿಂಗ್ ಅಬೌಟ್ ದ ಸ್ಪಿರಿಚುವಲ್ ಪಾತ್ ಆಫ್ ಅ ಸಾಧಕ. ನಾವು ಅಂದ್ಕೊಂಡಿದ್ದೆ ಒಂದು, ಅದಾಗಿದ್ದೆ ಇನ್ನೊಂದು. ಸೊ ಅಲ್ಲಿಂದ ನನಗೆ ಬೇಂದ್ರೆ ವರ್ಕ್ ಶುರುವಾಗಿತ್ತು. ಕ್ವೈಟ್ ಫ್ಯಾಸಿನೇಟಿಂಗ್ ಬೇಂದ್ರೆ ಇದು ವಾಸ್. ಬಟ್ ಐ ಆಲ್ಸೋ ರಿಯಲೈಸ್ಡ್ ದಟ್ ಇಟ್ಸ್ ವೆರಿ ವೆರಿ ಹಾರ್ಡ್ ಟು ನಾನೇನು ಮಾತಾಡ್ತಾ ಇಲ್ಲ, ವಿ ಆರ್ ಡಾನ್ಸಿಂಗ್. ಸೊ ಹಾಫ್ ಆಫ್ ದ ಟೈಮ್ ದ ಕ್ರೌಡ್ ದಟ್ ಕಮ್ಸ್ ಇಸ್ ಇಗ್ನೋರೆಂಟ್. ಅಂದರೆ ನಮ್ಮ ಇಟ್ಸ್ ವೆರಿ ಸ್ಟೈಲೈಸ್ಡ್. ನಮ್ಮ ಮುದ್ರೆಗಳಾಗಲಿ ತಿಳ್ಕೊಂಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಯಾರೋ ಗೊತ್ತಿಲ್ಲದಲ್ಲೇ ಇರೋರು ಬಂದರೆ ಅವ್ರಿಗೇನೂ ಅರ್ಥ ಆಗಲ್ಲ. ಸೊ ಅವರ್ ಪಾಯಿಂಟ್ ಇಸ್ ಟು ಟೆಲ್ ಅ ಸ್ಟೋರಿ, ನಾಟ್ ಜಸ್ಟ್ ಕೀಪ್ ಇಟ್ ಒಂಥರ ಸೆಟ್ ಆಗಿ ನಾವು ಭರತನಾಟ್ಯ ಮಾಡ್ತೀನಿ ಅಂತಂದರೆ ಯಾರಿಗೂ ಅರ್ಥ ಆಗಲ್ಲ. ಐ ನೀಡ್ ಟು ಅಪೀಲ್ ಟು ಪೀಪಲ್, ಐ ನೀಡ್ ಟು ಟೆಲ್ ದ ಸ್ಟೋರಿ. ಸೊ ಹೌ ಡು ಐ ಟೆಲ್ ದ ಸ್ಟೋರಿ, ಹೌ ಡು ಐ ಮೇಕ್ ಇಟ್, ದಟ್ ಥಾಟ್ ವಾಸ್ ದೇರ್. ಸೊ ವಿ ಡಿಂಟ್ ಸ್ಟಾರ್ಟ್ ಔಟ್ ವಿತ್ LED ಸ್ಕ್ರೀನ್ ಯೂಸ್ ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಅದನ್ನು ಹೇಗೆ ಕತೆ ಹೇಳೋದು, ಜನಗಳಿಗೆ ಅರ್ಥ ಮಾಡಿಸೋದು ಅಂತ ಅನ್ನೋದು ವಾಸ್ ಇದು. ಮಾಡ್ತಾ ಏನು ಅಂದ್ಕೊಂಡ್ವಿ, ಮೇ ಬಿ ಯೂಸಿಂಗ್ ಆ್ಯನಿಮೇಷನ್, ಅದರ ಸಹಾಯದಿಂದ ನಾವು ಏನನ್ನ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅದನ್ನು ಸ್ವಲ್ಪ ಮಟ್ಟಕ್ಕಾದ್ರೂ ಜನಗಳಿಗೆ ಅರ್ಥ ಮಾಡಿಸ್ಬಹುದೇನೋ ಅಂತ ಅನ್ನೋ ಒಂದು ದೃಷ್ಟಿಯಿಂದ ವಿ ಯೂಸ್ಡ್ ಟೆಕ್ನಾಲಜಿ. ಅದರ್ವೈಸ್ ಬೇಂದ್ರೆ ಇಸ್ ವೆರಿ ವೆರಿ ಹಾರ್ಡ್ ಟು ಇವನ್ ಕಮ್ಯುನಿಕೇಟ್. ಅರ್ಥ ಆಗುತ್ತೆ, ಬಟ್ ಅದನ್ನು ಫಾರ್ ಎಕ್ಸಾಂಪಲ್ ಬಂಗಾರ ನೀರ ಕಡಲಾಚೆಗೀಚೆ ಆ ಹಾಡು, ಅದು ಕೇಳೋಕ್ಕೆ ತುಂಬ ಚೆನ್ನಾಗಿದೆ. ಸಮುದ್ರದ ಮೇಲ್ಮೇಲೆ ಹೋದಾಗ ಸಮುದ್ರದ ಬಗ್ಗೆ ಮಾತಾಡ್ತಿದ್ದಾರೆ, ಅದರ ಅಲೆಗಳು ಅಂತ ಅನ್ಸುತ್ತೆ. ಬಟ್ ಅಲ್ಲೂ ಈಸ್ ಟಾಕಿಂಗ್ ಅಬೌಟ್
the spiritual journey of each sadhaka, and each one is at a different level. ಅದು ನಮ್ಮವರು, ಇದು ನಿಮ್ಮವರು. ಸೊ ಇದನ್ನು ನಾನು ನನ್ನ ಸೀಮಿತ ಸಮಯದಲ್ಲಿ ಹೌ ಡು ಐ ಮೇಕ್ ಇಟ್ ಕ್ಲಿಯರ್ ಟು ಸಂಬಡಿ. ಸೊ ಯೂಸಿಂಗ್ ದ LED ಸ್ಕ್ರೀನ್ ವಿ ಟ್ರೈಡ್, ಮೇ ಬಿ ಸಮ್ ಬಿಟ್ಸ್ ಅರು ಅರ್ಥ ಆಗುತ್ತೆ ಅಂತ. ಸೊ ದ್ಯಾಟ್ ವಾಸ್ ಇದು ನಮಗೇನು ಅಬ್ಜೆಕ್ಷನ್ ಬರಲಿಲ್ಲ. ಐ ಥಿಂಕ್ ವೆನ್ ದ intention is clear, and when you really want to tell a story and you have the conviction, I think the audience get it. Maybe not ನಾವು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂತ ಪೂರ್ತಿ ಅರ್ಥ ಆಗ್ದಲೇ ಇರ್ಬೋದು, ಬಟ್ we are able to communicate an experience, and I think that's the whole point of art. ಪ್ರೀತಿ ಅಕ್ಕಂಗೆ, ನಾನು ನಿಮ್ಮ ಮಿ ಆ್ಯಂಡ್ ಮೈಥ್ರಾಶ್ ನೋಡಿದ ಪರ್ಫಾರ್ಮೆನ್ಸಲ್ಲಿ ನೀವು ಶುರುಗೆ ಹೇಳಿದ್ರಿ ಮೇ ಬಿ ಪರ್ಫಾರ್ಮೆನ್ಸು ನೆಕ್ಸ್ಟ್ ಥ್ರಾಶ್ ಆಗುತ್ತೆ ಅಂತ, ಆಗಬಹುದು ಅಂತ. ಸೊ ಭರತನಾಟ್ಯ ಕಾಂಟೆಕ್ಸ್ಟಲ್ಲಿ ತೊಗೊಂಡ್ರೆ, ಅಂದರೆ ನಾವೊಂದು ಪ್ಯೂರ್ ಶಾಸ್ತ್ರೀಯ ಎಕ್ಸಲೆಂಟ್ ಪೀಸ್ ಆಫ್ ವರ್ಕನ್ನು ಮಾಡ್ತೀವಿ ಅನ್ನೋ ಅಟ್ಲೀಸ್ಟ್ ಲರ್ನಿಂಗಲ್ಲಿ ಬಂದಿರೋರಿಗೆ ನೀವು ನಿಮ್ಮ ಪರ್ಫಾರ್ಮೆನ್ಸ್ನ ಇಟ್ ಕ್ಯಾನ್ ಬಿ ಡಿಸ್ಕಾರ್ಡೆಡ್ ಅನ್ನೋ ದೃಷ್ಟಿಲಿ ನೋಡುವಾಗ ಏನು ಲೈಕ್ ಪ್ರೋಸೆಸ್ ಚೇಂಜ್ ಆಗತ್ತಾ, ಅಥವಾ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಆ ಸ್ಟೇಟ್ಮೆಂಟು. ಸೊ ಅಂದರೆ ಕಸ ಅಂತ ಯೋಚನೆ ಮಾಡಿದಾಗ ಕಣ್ಣು ಕಾಣಿಸೋ ಕೈಗೆ ಆಗೋವಂಥದ್ದು ಬಿಟ್ಟು ಎಷ್ಟೋ ಲೇಯರ್ಸ್ ಕಸದಲ್ಲಿದೆ ಅನ್ನೋದು ಒಂದೊಂದಾಗಿ ಅನ್ಲಾಕ್ ಆಗೋಕ್ಕೆ ಶುರುವಾದಾಗ, ಇಲ್ಲ ಇದ್ರ ಬಗ್ಗೆ ಮಾತಾಡಲೇಬೇಕು ಅನ್ನೋ ಒಂದು ಹುಮ್ಮಸ್ಸು ಮತ್ತು ಒಂದು ಮ್ಯಾಡ್ನೆಸ್ ಇತ್ತು, ಇಲ್ಲ ಮಾತಾಡಬೇಕು ಅಂತ. ಸೊ ನಾನು ಅದು ಒಂದು ಮೆಟಾ ಲೆವೆಲಲ್ಲಿ ನನ್ನ ಪರ್ಫಾರ್ಮೆನ್ಸ್ನೇ ಟ್ರ್ಯಾಶ್ ಅಂತ ಕರೆಯುವಾಗ ನಾನು ಅದನ್ನು ಯಾವ ರೀತಿಲೂ ಏನು ಹೇಳೋದು, ಅದನ್ನು ಐ ಆಮ್ ನಾಟ್ ಡಿಗ್ರೇಡಿಂಗ್ ಇಟ್, ಐ ಆಮ್ ಇನ್ಫ್ಯಾಕ್ಟ್ ಎಂಬ್ರೇಸಿಂಗ್ ಇಟ್ ಮೋರ್. ಬಿಕಾಸ್ ಕಸ ಅನ್ನೋದು ನಮ್ಮ ಜೀವನದಲ್ಲಿ ದಿನನಿತ್ಯ ವಿ ಹ್ಯಾವ್ ಟು ಫೇಸ್ ಇಟ್. ಐ ಮೀನ್ ಯು ಕ್ಯಾನ್ ಬಿ ಲೈಕ್ ನಾನು ಇವತ್ತಿಂದ ಕಸ ಹಾಕಲ್ಲ, ಚಾನ್ಸೇ ಇಲ್ಲ. ಇವತ್ತಿಂದ ನಾನು ಐ ಡೋಂಟ್ ನೋ, ಇಟ್ಸ್ ಅನ್ ಎವ್ರಿ ಡೇ ರಿಲೇಶನ್ಶಿಪ್ ಅಂಟಿಲ್ ವಿ ಡೈ, ಆಫ್ಟರ್ ವಿ ಡೈ ಆಲ್ಸೋ ಅನ್ನೋದು ಇಸ್ ಆಲ್ಸೋ ಸಮಥಿಂಗ್ ದಟ್ ನನಗೆ ರಿಯಲೈಸ್ ಆದಾಗ. ಅಫ್ಕೋರ್ಸ್ ಇನಿಷಿಯಲಿ ಐ ಹ್ಯಾಡ್ ಸಮ್ ಫ್ರೆಂಡ್ಸ್ ಲೈಕ್ ಹೌ ಕ್ಯಾನ್ ಯು ಕಾಲ್ ಯುವರ್ ಪರ್ಫಾರ್ಮೆನ್ಸ್ ಟ್ರ್ಯಾಶ್? ಇಟ್ ವಾಸ್ ಅ ವ್ಯಾಲಿಡ್ ಕ್ವೆಶ್ಚನ್. ತಕ್ಕಂತ ಹಿಂಗೆ ನೋಡಿದ ತಕ್ಷಣ ಇದೇನು ಅಂತ ಕೇಳ್ಬೋದು. ಬಟ್ ದೆನ್ ನನ್ನ ಪರ್ಫಾರ್ಮೆನ್ಸಲ್ಲಿ ಐ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಸ್ಪಿರಿಚುವಲ್ ಟ್ರ್ಯಾಶ್, ಫಿಲಾಸಫಿಕಲ್ ಟ್ರ್ಯಾಶ್, ದ ಟ್ರ್ಯಾಶ್ ವಿದಿನ್. ಆ್ಯಂಡ್ ಇನ್ ಫ್ಯೂ ಪರ್ಫಾರ್ಮೆನ್ಸಸ್ ನಾನು ಏನು ನೋಡಿದೆ ಅಂದರೆ, ಎಂಡಲ್ಲಿ ಕಸದ ತೊಟ್ಟಿ ಇಟ್ಟಿರ್ತೀನಿ ಆ್ಯಂಡ್ ಎಲ್ರಿಗೂ ಹೇಳ್ತೀನಿ, ನಿಮ್ಮ ಬ್ಯಾಗಲ್ಲಿ ಏನಾದರೂ ಕಸ ಇದ್ದರೆ ಅದನ್ನು ಈ ಕಸದ ತೊಟ್ಟಿಲಿ ಹಾಕಿ ನಾನು ನನ್ನ ಮುಂದಿನ ಕಾರ್ಯಕ್ರಮಕ್ಕೆ ಯೂಸ್ ಮಾಡ್ಕೋತೀನಿ ಅಂತ. ಸೊ ಒಬ್ಬರು ಬಂದು ಏನು ಮಾಡಿದ್ರು, ಹಿಂಗಂದ್ರು, ಇಲ್ಲ ನನ್ನ ಕೋಪನ ನಾನು ಇವತ್ತು ಈ ಕಸದ ತೊಟ್ಟಿಲಿ ಹಾಕ್ಬಿಟ್ಟು ಹೋಗ್ತೀನಿ ಅಂದರು. ಆಮೇಲೆ ಇನ್ನೊಂದು ಪ್ರೋಗ್ರಾಮಲ್ಲಿ ಒಬ್ಬರು ಐಪ್ಯಾಡ್ ತಂದು ಹಿಂಗೆ ಹಾಕಕ್ಕೆ ಹೋದ್ರು. ನಾನು ಹೇಳಿದೆ, ಇಲ್ಲ ನೋಡಿ ನಾನು ಏನು ಮಾಡೋಕ್ಕಾಗಲ್ಲ, ಇದನ್ನು ಇಟ್ಕೊಂಡು ನಿಮ್ಮ ಐಪ್ಯಾಡು ಅಂತ. ದೆನ್ ಈ ಸೆಡ್, ನೋ ಐ ಆಮ್ ಡನ್ ವಿತ್ ಫುಲ್ ಡೇ 9 to 5 ಜಾಬ್, ನಂಗೆ ಆಗ್ತಾ ಇಲ್ಲ. ಈ ಥರ ಎಷ್ಟೊಂದು ಜನ, ಇನ್ಫ್ಯಾಕ್ಟ್ ಆಲ್ಸೋ ಒನ್ ಲೇಡಿ ಕೈಯಲ್ಲಿ ಒಂದು ಮಗುನ ಇಟ್ಕೊಂಡಿದ್ದಾರೆ, ಇಲ್ಲಿ ಕಂಕ್ಳಲ್ಲಿ ಒಂದು ಮಗು ಇದೆ, ಆ ಮಗುನ ತೊಗೊಬಂದು ಹಿಂಗೆ ಹಾಕಕ್ಕೆ ಹೋದ್ರು. ಶಿ ಇಸ್ ಮೈ ಫ್ರೆಂಡ್. ನಾನು ದೆನ್ ಐ ಅಂಡರ್ಸ್ಟುಡ್ ಶಿ ಇಸ್ ಟಾಕಿಂಗ್ ಅಬೌಟ್ ದಿ ಎಕ್ಸಾಷನ್ ಆಫ್ ಮದರ್ಹುಡ್. ಸೊ ಇಷ್ಟೆಲ್ಲ ಇದೆ ಅದರಲ್ಲಿ. ಸೊ ಮೇಲ್ಮೇಲೆ ಇಟ್ ಕ್ಯಾನ್ ಸೌಂಡ್ ವೆರಿ ಸ್ಟ್ರಾಂಗ್, ದ ಫ್ಯಾಕ್ಟ್ ದಟ್ ಐ ಕಾಲ್ ಮೈ ಪರ್ಫಾರ್ಮೆನ್ಸ್ ಇಟ್ ಸೆಲ್ಫ್ ಅ ಟ್ರ್ಯಾಶ್, ಬಟ್ ಐ ಆಮ್ ಕಾಲಿಂಗ್ ಇಟ್ ಅ ಟ್ರ್ಯಾಶ್, ರೈಟ್? ನಾನೇ ಅದನ್ನು ಕರಿತಿದ್ದೀನಿ ಅಂದರೆ ದೇರ್ ಇಸ್ ಸಮ್ ಲವ್ ಆ್ಯಂಡ್ ಸಮ್ ಅದ್ರ ಮೇಲೆ ಅಪಾರವಾದ ಒಂದು ಪ್ರೀತಿ ಇದೆ, ಬಟ್ ನಾಟ್ ಅಟ್ಯಾಚ್ಮೆಂಟ್. ಐ ಆಮ್ ನಾಟ್ ಸೋ ಅಟ್ಯಾಚ್ ಟು ದ ಫ್ಯಾಕ್ಟ್ ದಟ್ ನಾಳೆ ಐ ವಾಂಟ್ ಟು ಕೀಪ್ ಇಟ್ ಸಮ್ವೇರ್ ಎಲ್ಸ್ ಆ್ಯಂಡ್ ಮುಂದೆ ಬೇರೆ ಮಾಡಬೇಕು ಅಂತಿದ್ದೀನಿ. ಹಂಗಿದ್ರೂ ದ ವೇ ದ ವರ್ಲ್ಡ್ ಇಸ್ ಗೋಯಿಂಗ್, ಇದ್ರ ಬಗ್ಗೆ ಮಾತಾಡ್ತಾನೆ ಇದ್ದೀನಿ ನಾನು. ನನಗೆ ಎಷ್ಟೊಂದು ಸರಿ ಸ್ಟಾಪ್ ಆಗಿ ಮುಂದೆ ಹೋಗ್ತೀವಲ್ಲ, ಬೇರೆ ಏನಾದರೂ ಕಾನ್ಸೆಪ್ಟ್ ಬಗ್ಗೆ ವರ್ಕ್ ಮಾಡೋಣ ಅಂತ. ಸೊ ಐ ಮೀನ್ ಈ ಸ್ಥಿತಿಲಿ ಇದ್ದೀನಿ, ಬಟ್ ಐ ಹ್ಯಾವ್ ಆಲ್ಸೋ ರಿಸೀವ್ಡ್ ಬೋತ್ ಕೈಂಡ್ಸ್ ಆಫ್ ಫೀಡ್ಬ್ಯಾಕ್ ಆ್ಯಂಡ್ ಐ ವೆಲ್ಕಮ್ ಬೋತ್. ಅದೇ ನನಗೆ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಎನ್ಕರೇಜ್ಮೆಂಟ್ ಕೊಟ್ಟಿದೆ, ದಟ್ ಇದ್ರ ಬಗ್ಗೆ ಮಾತಾಡೋಕ್ಕೆ ಸ್ಟಾಪ್ ಮಾಡೋಕ್ಕೆ ಆಗಲ್ಲ ಅನ್ನೋದು. ಸೊ ಇಟ್ ಹಸ್ ಬಿನ್ ಎನ್ಕರೇಜಿಂಗ್. ಆ್ಯಂಡ್ ಎಷ್ಟೊಂದು ಕಡೆ ಆ್ಯಕ್ಚುಲಿ ಕಾಲೇಜಸ್ ಆ್ಯಂಡ್ ಕೆಲವು ವಿಲೇಜಸ್ ಇನ್ ತಮಿಳ್ನಾಡಲ್ಲಿ ನಾನು ಇದನ್ನು ಅವೇರ್ನೆಸ್ ಆಗಿ ಮಾಡಬೇಕಿತ್ತು. ಅವ್ರಿಗೆ ನನ್ನ ಕಾರ್ಯಕ್ರಮದ ಮೂಲಕ ಸೊಲ್ಯೂಷನ್ ಬೇಕಿತ್ತು. ನನಗಾದರೆ ಅದು ಒಂಥರ ಪ್ರೆಷರ್ ಆಗೋಯ್ತು.
ನನ್ನ ಕಾರ್ಯಕ್ರಮದಲ್ಲಿ ನಾನು ಹೆಂಗೆ ಸೊಲ್ಯೂಷನ್ ಆಫರ್ ಮಾಡಲಿ? ಈ ಒಂದು ವಿಲೇಜಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಇದೆ, ಅವ್ರಿಗೆ ಜಾಗನೇ ಇಲ್ಲ ಕಸ ಹಾಕಕ್ಕೆ. ನಾನು ಚೆನ್ನಾಗಿ ಒಂದು ಅರ್ಬನ್ ಸಿಟಿಯಿಂದ ಬಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ, ಅದೇ ಅಲ್ಲಿರೋ ಕೆಲವ್ರಿಗೆ ಅದೇ ಕೋಪ. ನೀವೇನು ಅಲ್ಲಿಂದ ಬಂದ್ಬಿಟ್ಟು ಮಾತಾಡ್ತಿದ್ದೀರಾ? ಅಲ್ಲೇ ಅಲ್ವಾ ಫ್ಯಾಕ್ಟ್ರೀಸ್ ಎಲ್ಲ ಇರೋದು, ಅಲ್ಲಿಂದ ಅಲ್ವಾ ಕೊಳಕೆಲ್ಲ ನಮ್ಮ ಕಡೆ ಬರ್ತಾ ಇರೋದು ಅಂತ. ನಾನು ಸುಮ್ಮನೆ ನಿಂತೆ, ಬಿಕಾಸ್ ದಟ್ ಇಸ್ ನಾಟ್ ಮೈ ಪ್ಲೇಸ್ ಟು ಟಾಕ್ ಎಟ್ ಆಲ್. ನಾನು ಏನು ಸೊಲ್ಯೂಷನ್ ಕೊಡ್ಬೋದು? ಬಟ್ ಅದಾದ್ಮೇಲೆ ಅವ್ರ ಹತ್ರ ಮಾತಾಡಿದೆ ನೆಕ್ಸ್ಟ್ ಡೇ ಕಾರ್ಯಕ್ರಮಕ್ಕೆ, ಹೇಳಿ ನಿಮ್ಮ ಪ್ರಾಬ್ಲಮ್ಸ್ ಏನು ಹೇಳಿ ಅಂತ. ಅದನ್ನ ಕಲೆ ಒಳಗೆ ತಗೊಂಬಂದು ಅವ್ರಿಗೆ ವಾಪಸ್ ತೋರಿಸಿದಾಗ ಅವ್ರಿಗೆ ಒಂದು ಇದು ಬಂತು, ಓಕೆ ಸರಿ ನಮ್ಮ ವಿಲೇಜ್ನ ಹಿಂಗೆ ಬಿಡೋಕ್ಕಾಗಲ್ಲ, ಏನಾದರೂ ಮಾಡಬೇಕು ಅಂತ. ಸೊ ಇಟ್ ಹ್ಯಾಸ್ ಬಿನ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ವಿತ್ ದಟ್ ಪರ್ಫಾರ್ಮೆನ್ಸ್. ನಂದು ಕೊನೆ ಪ್ರಶ್ನೆ 3 ಜನಕ್ಕೂ, ಆಮೇಲೆ ಆಡಿಯನ್ಸ್ಗೆ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಸ್ಟಾರ್ಟಿಂಗಲ್ಲಿ ಶಾಸ್ತ್ರದ ಬಗ್ಗೆ ಮಾತಾಡಿದ್ರಿ, ಬಟ್ ಸ್ಟಿಲ್ ಐ ವಿಲ್ ಗೋ ಬ್ಯಾಕ್ ಟು ದಟ್. ಈಗ ಶಾಸ್ತ್ರ ಅಂತ ನೋಡುವಾಗ ಭರತನಾಟ್ಯ ಒಂದು ಆರ್ಟ್ ಫಾರ್ಮ್ ಆಗಿ, ಆರ್ಟ್ ಪ್ರಾಕ್ಟೀಷನರ್ಸ್ ಆಗಿ ಒಂದು, ಬಟ್ ಅದು ಅಲ್ಲಿಗೆ ನಿಲ್ಲಲ್ಲ. ಅಂದರೆ ಆಗಲೇ ನೀವು ಮೆನ್ಷನ್ ಮಾಡ್ದಂಗೆ ಭರತನಾಟ್ಯ ಡಾನ್ಸರ್ ಆಗಿ ನಾನು ಹೆಂಗೆ ಡ್ರೆಸ್ ಹಾಕ್ತೀನಿ, ನಾನು ಹೆಂಗೆ ಕಾಣಿಸ್ಕೊಳ್ತೀನಿ, ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ, ಯಾವುದ್ರ ಬಗ್ಗೆ ಮಾತಾಡಲ್ಲ. ಸೊ ಪರ್ಸ್ನಲ್ ಲೈಫಿಗೂ ಬಂದು ಕೊನೆಗೆ ನೀವು ಈಗ ನಿಮ್ಮ ಪರ್ಫಾರ್ಮೆನ್ಸಲ್ಲಿ ಕಸದ ಮಧ್ಯ ಶಿವ ಬರ್ತಾನೆ ಅಲ್ವಾ? ಸೊ ಈ ಥರ ಒಂದಷ್ಟು ಏನು ನಿಮ್ಮ ತನದಲ್ಲಿ, ಅದನ್ನ 3 ಜನ ಬೆಳೆಸಿದ್ರಿ, ನಿಮ್ಮ ತನದಲ್ಲಿ ನೀವು ಕೆಲಸ ಮಾಡುವಾಗ ಏನು ಕಲಾ ಅಭ್ಯಾಸಿ ಆಗಿ ಮತ್ತೆ ಒಬ್ಬ ವ್ಯಕ್ತಿಯಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ಕಾನ್ಫ್ಲಿಕ್ಟ್ಸು ಏನು ಅಂತ. ಸಾಧಾರಣವಾಗಿ ಈ ಥರ ಪ್ರಶ್ನೆಗಳನ್ನು ನಮಗೆ ಶಾಸ್ತ್ರೀಯ ನೃತ್ಯ ಪ್ರಾಕ್ಟೀಸ್ ಮಾಡೋರಾಗಿ ಕೇಳೋದಕ್ಕೆ ಅವಕಾಶನೇ ಇರಲ್ಲ, ನಿಜ ಹೇಳ್ತೀನಿ. ಇವತ್ತು ವೇದಿಕೆ ಸಿಕ್ಕಿದೆ, ಇಂಥ ಚರ್ಚೆಗಳು ಬರ್ತಿರೋದ್ರಿಂದ ಶೇರ್ ಮಾಡ್ಕೋತಾ ಇದ್ದೀನಿ. ಶಾಸ್ತ್ರೀಯ ನೃತ್ಯದಲ್ಲಿ ಶಾಸ್ತ್ರ ಇದೆ, ಆದರೆ ಆ ಶಾಸ್ತ್ರ ಯಾವುದು ಅಂತ ಡಿಫೈನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಇದು ಪ್ರತಿಯೊಬ್ಬರಿಗೂ, ಈಗ 4 ಜನ ಡ್ಯಾನ್ಸರ್ಸ್ ಇದ್ದಾರೆ, 4 ಜನಕ್ಕೂ ಬೇರೆ ಅದು ನೃತ್ಯ ಕಲಿತು ಇಷ್ಟು ವರ್ಷ ಆ ಫೀಲ್ಡಲ್ಲಿ ಇರೋರಂತೂ ಹೇಳ್ತಾರೆ, ನಾವು ಮಾಡೋ ಹಸ್ತಕ್ಕೆ ಹೇಳೋ ಶ್ಲೋಕ ಬೇರೆ, ಇವ್ರದ್ದು ಬೇರೆ, ನಮ್ಮ ಟೀಚರ್ ಹೇಳ್ತಾರೆ ಇವ್ರದ್ದು ಮುಟ್ಲೇಬೇಡಿ, ಇನ್ನೊಂದು ಟೀಚರ್ ಹೇಳ್ತಾರೆ. ಸೊ ನಮಗೆ ಶಾಸ್ತ್ರನೇ ಆ್ಯಕ್ಚುಲಿ ನಿಜವಾಗ್ಲೂ ಹೇಳಬೇಕು ಅಂದರೆ ಡಿಫೈನ್ಡ್ ಇಲ್ಲ, ತುಂಬ ಏನಂತಾರೆ ಫ್ಲಕ್ಚುಯೇಟಿಂಗ್ ಇದೆ. ಅದು ನಾವು ಗುರುಗಳನ್ನು ನಂಬ್ತೀವಿ, ಸಾಧಾರಣವಾಗಿ ನಮ್ಮ ಗುರು ಇದನ್ನು ಹೇಳ್ಕೊಟ್ಟಿದ್ದಾರೆ, ಸೊ ಅದು ಪಾರಂಪರಿಕವಾಗಿ ಫಾಲೋ ಮಾಡ್ತೀವಿ. ಬಟ್ ಒಬ್ಬ ಸ್ಕಾಲರ್ ಆಗಿ, ರಿಸರ್ಚರ್ ಆಗಿ ಓದಕ್ಕೆ ಶುರು ಮಾಡಿದ್ರೆ, ಅಯ್ಯೋ ನಮ್ಮ ಟೀಚರ್ ನಂಗೆ ಬರೀ ಅಭಿನಯ ದರ್ಪಣ ಹೇಳ್ಕೊಟ್ಟಿದ್ದಾರೆ, ನಾಟ್ಯಶಾಸ್ತ್ರ ಮುಟ್ಟೇ ಇಲ್ಲ. ಅದನ್ನು ನಮ್ಗೆ ಯಾವಾಗ ಗೊತ್ತಾಗೋದು? ಆಲ್ರೆಡಿ 15-20 ವರ್ಷ ಕಳೆದ್ಬಿಟ್ಟಿರ್ತೀವಿ ಫೀಲ್ಡಲ್ಲಿ. ಅವಾಗ ಅಯ್ಯೋ ಅವರೆಲ್ಲ ಕರ್ಣಗಳು ಮಾಡ್ತಿದ್ದಾರೆ, ನಂಗೆ ಕರ್ಣ ಅಂದರೆ ಏನು ಅಂತ ಗೊತ್ತಿಲ್ಲ. ಈ ರೀತಿ ಎಷ್ಟು ದ್ವಂದ್ವಗಳು ನಮ್ಮನ್ನು ಕಾಡುತ್ತೆ ಅಂದರೆ, ಹಾಗಾದರೆ ನಾನು ಡ್ಯಾನ್ಸರ್ ಅಲ್ವಾ? ಈಗ ಪದ್ಮ ಸುಬ್ರಹ್ಮಣ್ಯಂ ಮಾಡೋ ಅಂತ ಆ ಇಡೀ ಪರಂಪರೆ ನಮ್ಗೇನು ಗೊತ್ತಿಲ್ಲ, ಯಾಕಂದರೆ ನಮ್ಮ ಗುರುಗಳ ಪರಂಪರೆ ಅಲ್ಲ ಅದು, ನನಗೆ ಗೊತ್ತಿರೋದು ನಮ್ಮ ಗುರು ಪರಂಪರೆ. ಸೊ ಅಂದರೆ ಪರಂಪರೆ ಈ ಶಾಸ್ತ್ರನ ವಾಸ್ ಒನ್ ಆಫ್ ಮೈ ಫಸ್ಟ್ ಸ್ಟ್ರಗಲ್ಸ್. ಯಾಕಂದರೆ ಎಲ್ಲರೂ ಕೂಡ ತಕ್ಷಣ ಕರ್ಣಗಳಿಗೆ ಶಿಫ್ಟ್ ಆಗಿ ಅದನ್ನು ಕಲಿಯೋಕ್ಕೆ ಶುರು ಮಾಡಿದ್ರು, ಅದನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಈ ಚಾಯ್ಸಸ್ನ ಮಾಡಬೇಕಾಗತ್ತೆ. ಸೊ ಶಾಸ್ತ್ರ ಅನ್ನೋದು ಕೂಡ ನಾವು ಆ್ಯಕ್ಚುಲಿ ನಮಗೆ ನಾವು ಡಿಫೈನ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾ ಇರ್ತೀವಿ. ನಾವು ಅದೇ ಫೀಲ್ಡಲ್ಲಿ ಇರೋದಕ್ಕೆ ಶುರು ಮಾಡಿದಾಗ ಯಾವುದು ಉಪಯೋಗಿಸ್ಕೋಬಾರ್ದು ಅನ್ನೋದು ಕೂಡ ನಮ್ಮ ಚಾಯ್ಸ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಯಾರೋ ಬರೆದಿಟ್ಟಿರೋ ಶಾಸ್ತ್ರ ನಾವೇನು ಫಾಲೋ ಮಾಡ್ತಿಲ್ಲ ಅಂತಲೇ ಅನಿಸ್ಬಿಡುತ್ತೆ ಒಂದೊಂದ್ಸರಿ. ಬಟ್ ಇದು ತುಂಬ ದೊಡ್ಡ ಕ್ವೆಶ್ಚನ್. ಬಟ್ ಇದನ್ನು ಕೂತು ನಾವು ಯಾರು ನಿಜವಾಗ್ಲೂ ನಾನಿವಾಗ ಕಾಲು ಅಲ್ಲೂ ಇಲ್ಲಿ ಎಲ್ಲ ಕಡೆ ಇರೋದ್ರಿಂದ, ನಾಟಕದಲ್ಲಿ ಎಷ್ಟು ಜನ ವಾದ ಮಾಡ್ತಾರೆ, ಎದುರು ನಿಂತು ಮಾತಾಡ್ತಾರೆ, ಕೇಳ್ತಾರೆ, ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ. ಈ ಪ್ರಶ್ನೆ ಮಾಡುವಂಥ ಒಂದು ಸಂಸ್ಕೃತಿ ಆ್ಯಕ್ಚುಲಿ ಡ್ಯಾನ್ಸರ್ಸಲ್ಲಿ ತುಂಬ ಕಡಿಮೆ. ಅದು ಈ ಥರ ನೋಡಿ, ಇವತ್ತು ಡ್ಯಾನ್ಸರ್ಸ್ ಒಬ್ಬರು ಇಲ್ಲ, ಆಡಿಯನ್ಸಲ್ಲಿ ಡ್ಯಾನ್ಸರ್ಸ್ ಒಬ್ಬರು ಇಲ್ಲ. ನಾವು ಎಲ್ಲ ಕಡೆ ಹಾಕಿದ್ದೀವಿ, ಯಂಗ್ಸ್ಟರ್ಸ್ ಬನ್ನಿ, ಪ್ರಶ್ನೆಗಳು ಕೇಳಿ ಅಂತೆಲ್ಲ. ಡ್ಯಾನ್ಸರ್ಸ್ ಇಂಥ ಸಭೆಗಳಿಗೆ ಬರಲ್ಲ. ಈ ಥರ ಥಿಯೇಟರಲ್ಲಿ ಎಷ್ಟು ನಡೆಯುತ್ತೆ, ಆದರೆ ಅದರಲ್ಲೂ ಕ್ಲಾಸಿಕಲ್ ಡ್ಯಾನ್ಸಲ್ಲಿ ತುಂಬ ಕಡಿಮೆ, ಎಲ್ಲ ಒಳ್ಳೊಳಗೆ ಆಗುತ್ತೆ. ಯಾರು ನಾವು ಸಿಕ್ಕಿದಾಗ ನಾವು ಮಾತಾಡ್ಕೋತೀವಿ, ಬಟ್ ಒಂದು ಚರ್ಚೆ ಆಗಿ, ಒಂದು ಸಭೆ ಆಗಿ ಇಂಥ ವಿಷಯಗಳು ಮಂಡನೆ ಆಗಲ್ಲ ಅಂತ ನನಗನ್ಸುತ್ತೆ. ಸೊ ಈ ಇಂಡಿವಿಜುವಲ್ ಸ್ಟ್ರಗಲ್ ಎಲ್ಲ ಲೆವೆಲ್ಸಲ್ಲೂ ನಮಗೆ ಬರ್ತಾನೆ ಇರುತ್ತೆ. ದಿಸ್ ಇಸ್ ಮೈ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹೇಳಿದ್ರು ಅವರು. ಬಿಕಾಸ್ ದಟ್ ಡಿಫ್ರೆನ್ಸಸ್ ಆ್ಯಂಡ್ ಅದೆಲ್ಲ ಶಾಸ್ತ್ರದಲ್ಲಿ ತುಂಬ ಅಂದರೆ ಬಟ್ ಅಂದರೆ ಫಾರ್ ಎಕ್ಸಾಂಪಲ್ ಕರ್ಣಾಸ್ ಬಗ್ಗೆ ಮಾತಾಡಿದ್ರು ಅವರು. ನಾವು ಕಲ್ತಿಲ್ಲ,
ಬಟ್ ಇನ್ನೊಬ್ರು ಮಾಡೋದು ನೋಡುವಾಗ ಓ ಚೆನ್ನಾಗಿದೆ ಇದು, ನಾವ್ ಇದನ್ನ ಹೆಂಗ್ ಮಾಡ್ಬೇಕು, ಮಾಡಕ್ಕಾಗತ್ತಾ, ಇವಾಗ ಕಲ್ತ್ರೆ ಮಾಡಕ್ಕಾಗತ್ತಾ ಅನ್ನೋ ಒಂದು ಇದರಲ್ಲಿ ಸ್ಪೇಸ್ ಅಲ್ಲಿ ಇರ್ತೀವಿ. ಬಟ್ ಐ ಥಿಂಕ್ ಐ ಡೋಂಟ್ ನೋ ಹೌ ಟು ಪುಟ್ ದಿಸ್, ನಮ್ಮ ಒಂದು ಕಲೆಯ ಪಯಣದಲ್ಲಿ ಐ ಥಿಂಕ್ ಏನೆಲ್ಲ ತಗೋಬೇಕು, ಏನೆಲ್ಲ ವಿ ಆರ್ ರೆಡಿ ಟು ಲೆಟ್ ಗೋ ಅನ್ನೋದು ನನಗೆ ಸ್ವಲ್ಪ ಹೆಲ್ಪ್ ಮಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ಶಾಸ್ತ್ರ ಅಂಡ್ ಪ್ರಯೋಗಶೀಲತೆ. ಇನ್ನೊಂದು, ನನಗೆ ಐ ಆಮ್ ಸೋ ಇನ್ ಲವ್ ವಿತ್ ಸಮ್ ಆಫ್ ದ ಥಿಂಗ್ಸ್ ಇನ್ ಭರತನಾಟ್ಯಂ ದಟ್ ಅದ್ರ ಮೂಲಕನೇ ಇದನ್ನ ಹೇಗೆ ಹೇಳಕ್ ಟ್ರೈ ಮಾಡಬೇಕು ಅನ್ನೋದು ಇಸ್ ಐ ಚಾಲೆಂಜ್ ಮೈ ಸೆಲ್ಫ್. ಬಿಕಾಸ್ ಅದರಲ್ಲಿ ಎಷ್ಟೊಂದಿದೆ ಇನ್ನ ಅನ್ಲಾಕ್ ಮಾಡಕ್ಕೆ. ಇವಾಗ ಎಲ್ಲದಕ್ಕೂ ಹಸ್ತಾನೇ ಭರತನಾಟ್ಯ ಅಲ್ಲ, ಈ ಮುದ್ರೆಗಳ ಮೂಲಕ ಮಾತ್ರ ಭರತನಾಟ್ಯ ಅಭಿನಯ ಮಾಡಬಹುದು ಅನ್ನೋದೇ ಒಂದು ದೊಡ್ಡ ಮಿಸ್ಕನ್ಸೆಪ್ಷನ್ ಐ ಫೀಲ್. ಮುದ್ರೆಗಳು ಡಿಫೈನ್ ಭರತನಾಟ್ಯಂ ಅನ್ನೋದು ಅದನ್ನ ಮೀರಿ ಹೇಗೆ ಹೋಗ್ಬೋದು. ನಾನು ಸುಮ್ಮನೆ ಬಂದು ನಿಂತ್ಕೊಂಡು ಶಿವನ ಮುದ್ರೆಗಳು ಹಿಡಿದೇನೆ ನಿಂತ್ಕೊಂಡ್ರೆ ನಾನು ಶಿವ ಅಂತ ನಿಮ್ಗೆ ಕನ್ವಿನ್ಸ್ ಮಾಡ್ಬೋದಾ ಅನ್ನೋ ಒಂದು ಪ್ರಶ್ನೆ ನಾನು ನನ್ನನ್ನೇ ಕೇಳ್ಕೊಂಡಿದ್ದೀನಿ. ಆವಾಗ ನನಗೆ ಇದೊಂದು ಎಕ್ಸೈಟಿಂಗ್ ಜರ್ನಿ ಆಗೋಯ್ತು, ಮೋರ್ ದೆನ್ ಇಟ್ ಇಸ್ ಹೋಲ್ಡಿಂಗ್ ಮೀ ಬ್ಯಾಕ್ ಅನ್ನೋದು. ನನಗೆ ಒಂದರಲ್ಲಿ ಬಿಗ್ ಕ್ವಶನ್ ಏನು ಬಂತು ಅಂದರೆ ಪೆಡಗಾಜಿ. ಮೊದಲು ಹೇಳಿದೆ ನಾನು, ಈ ಹೇಳಿಕೊಡೋ ರೀತಿ, ಏನೆಲ್ಲ ಮಾತಾಡ್ತೀವಿ ಆಸ್ ಟೀಚರ್ಸ್ ಟು ಅವರ್ ಸ್ಟೂಡೆಂಟ್ಸ್, ಸಿಲೆಬಸ್, ಇದೆಲ್ಲ ಇದ್ದಾಗ ಅದರಲ್ಲಿ ಒಂದು ದೊಡ್ಡ ಚೇಂಜ್ ನಾನು ನನ್ನಲ್ಲೇ ನೋಡಿದೆ ವೆನ್ ಐ ಸ್ಟಾರ್ಟೆಡ್ ಟೀಚಿಂಗ್. ಆ್ಯಂಡ್ ಕೋವಿಡ್ ಟೈಮಲ್ಲೇನೆ ತುಂಬ ಭರತನಾಟ್ಯದ ಇತಿಹಾಸದ ಬಗ್ಗೆ, ಭರತನಾಟ್ಯ ಇವತ್ತು ನಮ್ಮ ಕೈಗೆ ಬಂದು ಇವತ್ತು ಇಲ್ಲಿ ಕೂತ್ಕೊಂಡು ನಾವು ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗತ್ತೆ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ಸೋ ಮೆನಿ ಹೆರಿಡಿಟರಿ ಡಾನ್ಸಿಂಗ್ ವಿಮೆನ್ ಫ್ರಮ್ ಡಿಫ್ರೆಂಟ್ ಕಿಂಗ್ಡಮ್ಸ್. ಆ್ಯಂಡ್ ರಾಜ ಆಳ್ವಿಕೆ ಎಲ್ಲ ಆದಮೇಲೆ ಟೆಂಪಲ್ ಡಾನ್ಸಿಂಗ್ ಅದೆಲ್ಲ ಹೋಗಿ ಸ್ಟೇಜ್ ಡಾನ್ಸಿಂಗ್ ಎಲ್ಲ ಬರೋಕ್ಕೆ ಎಷ್ಟೊಂದು ಮಹಿಳೆಯರು ಆ್ಯಂಡ್ ಅವರ ಕುಟುಂಬದವರು ಕೆಲಸ ಮಾಡಿದ್ದಾರೆ. ಇವತ್ತು ಅವರು ಎಷ್ಟೊಂದು ಜನ ನಮ್ಮ ಕಣ್ಮುಂದೆ ಇದ್ದಾರೆ, ಬಟ್ ಅವ್ರಿಗೆ ಈ ಕುಟುಂಬದಿಂದ ಬಂದವರು ಅಂತ ಹೇಳ್ಕೊಳಕ್ಕೇನೆ ಒಂಥರ ಇವತ್ತು ಆ ಒಂದು ಸಿಚುವೇಶನ್ ಅಲ್ಲಿ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ಓದ್ತಾ ಏನ್ ಮಾತಾಡ್ತಿದೀವಿ ಕ್ಲಾಸಲ್ಲಿ, ಹೌ ಡು ವಿ ಕರೆಕ್ಟ್ ಅ ಸ್ಟೂಡೆಂಟ್? ಸುಮ್ಮನೆ ಸ್ಮೈಲ್ ಅಂತ ಹೇಳಿದ್ರೆ ಏನರ್ಥ? ನಕ್ಕೊಂಡು ಡಾನ್ಸ್ ಮಾಡೋದ್ರೆ ಮೇ ಬಿ ದೇ ಹ್ಯಾಡ್ ಅ ಟೈರಿಂಗ್ ಡೇ ಇನ್ ಸ್ಕೂಲ್, ಸ್ವಲ್ಪ ಬಿಡಬೇಕು, ಸರಿ ಓಕೆ, ಎಲ್ಲಿದ್ದಾರೆ ಅವರು, ಅವರ ಒಂದು ಮನಸ್ಥಿತಿ ಏನು ಅಂತ. ಸೊ ಐ ಮೀನ್ ಇಟ್ಸ್ ನಾಟ್ ರಾಂಗ್ ಹೌ ಸಮ್ ಪೀಪಲ್ ವಾಂಟ್ ಟು ಕರೆಕ್ಟ್, ಬಟ್ ನನಗೆ ಆ ಒಂದು ಸ್ಪೇಸ್ ಬಂದಾಗ ಅದು ನನ್ನ ಚಾಲೆಂಜ್ ಮಾಡ್ತು. ಅದು ಮುಂದಿನ ಪೀಳಿಗೆ ಅಂತೆಲ್ಲ ಹೇಳಲ್ಲ, ನನಗೆ ಫಸ್ಟ್ ಏನು ಹೇಳ್ಕೋಬೇಕು, ಏನು ನಾನು ಓದ್ಕೊಂಡು ಏನು ಕಲ್ತ್ಕೋಬೇಕು ಅನ್ನೋದು ಬಿಕೇಮ್ ಅ ಬಿಗ್ ಕ್ವೆಶ್ಚನ್. ಆ್ಯಂಡ್ ನಾನು ಮುಂಚೆ ಹೇಳ್ದಂಗೆ ನನ್ನ ಕಾರ್ಯಕ್ರಮದಲ್ಲಿ ಆಡಿಯನ್ಸು ಮಿಕ್ಸ್ಡ್ ಆಗಿರ್ತಾರೆ. ಜನರಲಿ ಬರೀ ಡಾನ್ಸರ್ಸ್ ಅಂತಿರಲ್ಲ, ಎಷ್ಟೊಂದು ನಾನ್ ಡಾನ್ಸರ್ಸ್ ಬರ್ತಾರೆ. ಅವರು ಕಾರ್ಯಕ್ರಮ ಆದ್ಮೇಲೆ ಬಂದ್ಬಿಟ್ಟು ನೀವು ಇದಂತಾನೆ ಹೇಳಿದ್ರಿ, ನೀವು ಸೆಕೆಂಡ್ ಪೀಸಲ್ಲಿ ಇದಂತಾನೆ ಹೇಳಿದ್ರಿ ಅಂತ ಅವ್ರು ಹೇಳುವಾಗ ನನಗೊಂದು ಕಡೆ ಓಕೆ, ಸೊ ಸ್ವಲ್ಪ ದ ಲ್ಯಾಂಗ್ವೇಜ್ ಆಫ್ ಭರತನಾಟ್ಯಂ ಇಸ್ ಗೆಟಿಂಗ್ ಆಕ್ಸೆಸಿಬಲ್. ಸರಿ, ಅದಕ್ಕೆ ನಾವೇನು ಮಾಡಿದ್ವಿ, ಅದನ್ನ ಲೆಟ್ಸ್ ಡಿಸ್ಕಸ್ ವಿತ್ ಫ್ರೆಂಡ್ಸ್, ಲೆಟ್ಸ್ ಡಿಸ್ಕಸ್ ವಿತ್ ಸ್ಟೂಡೆಂಟ್ಸ್, ಸೊ ದಟ್ ಬಿಕಾಸ್ ಬಿಗ್ಗೆಸ್ಟ್ ಕ್ವಶನ್ ಟಿಲ್ ಒನ್ ಪಾಯಿಂಟ್ ವಾಸ್ ಏನೋ ಅರ್ಥ ಆಗಲ್ಲ ನೀನು ಮಾಡೋದು ಕ್ಲಾಸಿಕಲ್ ಡಾನ್ಸ್ ಕಚೇರಿ, ಸೊ ನಾನು ಬರಲ್ಲ. ಇದೊಂದು ದೊಡ್ಡ ವೆರಿ ಕಾಮನ್ ಇದು. ಬಟ್ ಇಟ್ಸ್ ಇಂಪಾರ್ಟೆಂಟ್ ದಟ್ ವಿ ಡೂ ಸಮಥಿಂಗ್ ಟು ಗಿವ್ ಇಟ್ ಟು ಅವರ್ ಆಡಿಯನ್ಸ್. ಇವಾಗ ಈ ಫ್ರೆಂಚ್ ಮೂವೀಸ್ ನೋಡ್ತೀವಿ, ಹೆಂಗೆ ಅರ್ಥ ಆಗುತ್ತೆ? ಸಬ್ ಟೈಟಲ್ಸ್ ಇಲ್ಲದೆ ನೋಡಿದ್ರೂ ಅರ್ಥ ಆಗುತ್ತಲ್ವಾ ಸಮಟೈಮ್ಸ್. ಆ್ಯಕ್ಚುಲಿ ಕ್ಯಾನ್ ಯು ಚಾಲೆಂಜ್ ಯುವರ್ ಸೆಲ್ಫ್ ಟು ವಾಚ್ ಅ ಫ್ರೆಂಚ್ ಫಿಲ್ಮ್ ವಿತೌಟ್ ಸಬ್ ಟೈಟಲ್ಸ್? ಕೊರಿಯನ್ ಫಿಲ್ಮ್ಸ್ ಎಲ್ಲ ಆ್ಯಕ್ಚುಲಿ ಇಫ್ ವಿ ಟ್ರೈ ವಿ ವಿಲ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ನಾಟ್ ಸೋ ಡಿಫಿಕಲ್ಟ್ ಬಿಕಾಸ್ ಅವರ ಅಭಿನಯ ಕಣ್ಮುಂದೆ ಇದೆ. ದಟ್ ಈಸ್ ಯೂನಿವರ್ಸಲ್ ಅಲ್ವಾ? ಹ್ಯೂಮನ್ ಇಮೋಷನ್ಸ್ ಅನ್ನೋದು ಸೋ ಯೂನಿವರ್ಸಲ್. ಸೊ ದೀಸ್ ಥಿಂಗ್ಸ್ ಹೆಲ್ಪ್ ಮಿ ರಿಯಲಿ ಬ್ಯಾಲೆನ್ಸ್ ಔಟ್ ಶಾಸ್ತ್ರ ಆ್ಯಂಡ್ ಪ್ರಯೋಗ. ಸೊ ಇವ್ರು ಮುಂಚೆ ಫಸ್ಟ್ ಹೇಳಿದ್ದು ಸಂಗೀತ ರತ್ನಾಕರ ಕೋಟ್ ಆಲ್ಸೋ ಇಸ್ ವೆರಿ ಅಪ್ಲಿಕೇಬಲ್. ಸೊ ಯಾ, ದೀಸ್ ಆರ್ ಮೈ ಒಪಿನಿಯನ್ಸ್. ಮೊದಲಿಗೆ ನನಗೆ ಟಾಪಿಕ್ ಕೊಟ್ಟಾಗ ಇಟ್ ಟುಕ್ ಮೀ ಸಮ್ ಟೈಮ್ ಟು ಫಿಗರ್ ಔಟ್ ವೇರ್ ಡು ಐ ಸ್ಟ್ಯಾಂಡ್ ಇನ್ ದಿಸ್ ಅಂತ. ನನ್ನ ಅನಿಸಿಕೆ ಏನು ಅಂತಂದರೆ, ವಿ ಆರ್ ಆಲ್ ಬಾಕ್ಸ್ಡ್. ನಾವು ಆ ಬಾಕ್ಸು ಮತ್ತು ಆ ಫ್ರೇಮ್ ವರ್ಕು ಶಾಸ್ತ್ರ ಕೊಟ್ಟಿಲ್ಲ ನಮಗೆ. ಶಾಸ್ತ್ರ ಐ ಥಿಂಕ್ ಇಸ್ ವೆರಿ ಓಪನ್. ಇಟ್ ಹ್ಯಾಸ್ ಸ್ಪೇಸ್ ಫಾರ್ ಈಚ್ ಒನ್ ಟು ಡೂ ಎನಿಥಿಂಗ್ ದೇ ವಾಂಟ್. ಇಟ್ಸ್ ಲೈಕ್ ಯುವರ್ ಆಲ್ಫಾಬೆಟ್ಸ್, ಗ್ರಾಮರ್. ಆ ಆಲ್ಫಾಬೆಟ್ಸ್ ಬದಲಾಗಲ್ಲ. ಆ ಆಲ್ಫಾಬೆಟ್ಸ್ ಇಟ್ಕೊಂಡು ಎಷ್ಟು ಬರೀತೀವಿ ಒಂದು ಭಾಷೆಯಲ್ಲಿ, ಕವನ ಆಗಲಿ ಕೃತಿಗಳಾಗಲಿ ಎಷ್ಟು ಬರ್ತಾ ಇದೆ. ಇಟ್ಸ್ ಬೀನ್ ಫ್ರಾಮ್ ದ ಟೈಮ್ ಐ ಡೋಂಟ್ ನೋ ಯಾವಾಗಿಂದ, ಹಲವಾರು ವರ್ಷಗಳಿಂದ ಬರ್ತಾ ಇದೆ, ಸೆಂಚುರೀಸ್ಗಳಿಂದ.
ಸೊ ಶಾಸ್ತ್ರನೂ ಹಾಗೆ. ಬಟ್ ಎಸ್, ಸ್ನೇಹ ಹೇಳ್ದಂಗೆ ನಮಗೆ ಶಾಸ್ತ್ರಗಳಲ್ಲೇ ಸ್ವಲ್ಪ ಭಿನ್ನ. ಅಭಿನಯ ದರ್ಪಣ ಒಂದು ಹೇಳಿದ್ರೆ ನಾಟ್ಯಶಾಸ್ತ್ರ ಇನ್ನೊಂದೇ ಏನೋ ಹೇಳುತ್ತೆ. ಸೊ ದೇರ್ ಹ್ಯಾಸ್ ಬೀನ್ ಏನಂತಾರೆ, ಕಲಿಕೆಯಲ್ಲಿ ಸುಮಾರಾಗಿ ನಾವೆಲ್ಲ ಬಳಸಿದ್ದು ಅಭಿನಯ ದರ್ಪಣ, ನಮ್ಮ ಟ್ರೆಡಿಷನ್ಗಳಲ್ಲಿ ಬಂದಿರೋದು. ಬಟ್ ಇವಾಗ ಏನಾಗ್ತದೆ, ನಾಟ್ಯಶಾಸ್ತ್ರನೂ ತರ್ತಾ ಇದ್ದಾರೆ. ಸೊ ಹೌ ಡಿಡ್ ಐ ವರ್ಕ್ ಆನ್ ದಟ್ ಚಾಲೆಂಜ್ ಅಂದರೆ ನನಗೆ ತಿಳ್ಕೋಬೇಕು, ಅದರಲ್ಲಿ ಏನಿದೆ, ಇದರಲ್ಲೇನಿದೆ, ಇದು ಗೊತ್ತಿರಬೇಕು, ಅದು ಗೊತ್ತಿರಬೇಕು. ಬಟ್ ವಾಟ್ ಐ ಫಾಲೋ ಇಸ್ ಮೈ ಕನ್ವಿಕ್ಷನ್. ನಾನು ಇದರಿಂದ ಸ್ವಲ್ಪ ತಗೋಬೋದು, ಅದರಿಂದ ಸ್ವಲ್ಪ ತಗೋಬೋದು, ನನ್ನದೇ ಆದ ಏನೋ ಮಾಡ್ಕೋಬೋದು. ಬಟ್ ಅಟ್ಲೀಸ್ಟ್ ಅದನ್ನು ತಿಳ್ಕೊಂಡಿರ್ಬೇಕು. ಯಾರು ಕೇಳಿದ್ರೆ ನನಗೆ ಹೇಳೋ ಒಂದು ಇದಿರಬೇಕು. ಹಾಗೆ ದ್ಯಾಟ್ ವಾಸ್ ನನ್ನ ಕುತೂಹಲ ಅದರಿಂದ. ಹಾಗಾಗಿ ನಾಟ್ಯಶಾಸ್ತ್ರನೂ ಸ್ವಲ್ಪ ತಿಳ್ಕೊಂಡೆ, ಕರ್ಣಗಳು ಕಲ್ತ್ಕೊಂಡೆ. ನಾನು ಅದನ್ನು ಇನ್ನೂ ಅಳವಡಿಸ್ಕೊಂಡಿಲ್ಲ ನನ್ನ ನೃತ್ಯದಲ್ಲಿ, ಬಟ್ ತಿಳ್ಕೊಂಡಿದ್ದೀನಿ. ಅದು ದ್ಯಾಟ್ ಸೆಡ್, ನಾಟ್ಯಶಾಸ್ತ್ರದಲ್ಲಿ ಒಂದು ಕೋಟ್ ಇದೆ, ಯಥಾ ಲೋಕಸ್ ತಥಾ ನಾಟ್ಯ ಅಂತ. ಸೊ ನಾಟ್ಯಶಾಸ್ತ್ರದಲ್ಲೇ ಹೇಳ್ತದೆ, ಲೋಕ ಹೇಗಿದೆಯೋ ನಾಟ್ಯವು ಹಾಗೆ ಇರಬೇಕು ಅಂತ. ಸೊ ದ್ಯಾಟ್ ಫ್ರೇಮ್ ವರ್ಕ್ ಇಸ್ ಸಮಥಿಂಗ್ ವಿ ಆರ್ ಸೆಟ್ಟಿಂಗ್. ಲೈಕ್ ಶಿ ಸೆಡ್, ನೋ ಡಾನ್ಸರ್ಸ್ ಹಿಯರ್. ನಾವೇ ಅದನ್ನು ಒಂಥರ ಒಂದು ಚೌಕಟ್ಟನ್ನು ತುಂಬ ಸ್ಟ್ರಿಕ್ಟ್ ಆಗಿ ಗವರ್ನ್ ಮಾಡ್ತಾ ಇದ್ದೀವಿ. ವಿ ಆರ್ ಏಬಲ್ ಟು ಗೋ ಬಿಯಾಂಡ್ ದೋಸ್ ಬೌಂಡ್ರೀಸ್ and have that openness to see beyond those boundaries. I'm sure art will also grow, because art ಕಲೆ ನಾವು ಭರತನಾಟ್ಯ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಇವಾಗಿನವರೆಗೆ ಐ ಥಿಂಕ್ ಇಟ್ಸ್ ಬೀನ್ ಅ ವಾಸ್ಟ್ ಚೇಂಜ್. ಸೊ ಆ ಪ್ರಯೋಗ ಇಲ್ದಲೇ ಇಲ್ಲಿ ತನಕ ಬಂದಿಲ್ವಲ್ಲ. ಸೊ ಹಾಗಾಗಿ ಇಟ್ ಹ್ಯಾಸ್ ಬೀನ್ ಹ್ಯಾಪನಿಂಗ್. ಇಟ್ ಇಸ್ ಜಸ್ಟ್ ದಟ್ ವಿ ಆರ್ ವೆರಿ ರಿಲೆಕ್ಟೆಂಟ್ ಟು ಅಕ್ನಾಲೇಜ್ ಇಟ್ ಆ್ಯಂಡ್ ರಿಲೆಕ್ಟೆಂಟ್ ಟು ಇವನ್ ಏನಂತಾರೆ, ಟ್ರೈ ಇಟ್ ಔಟ್. ಅದನ್ನು ನಾವು ನಮ್ಮ ಬಿಗುಮಾನಗಳನ್ನು ಬಿಟ್ಟು ಮಾಡೋಕ್ಕೆ ಶುರು ಮಾಡಿದ್ರೆ, ಇಫ್ ವಿ ಹ್ಯಾವ್ ದ openness to see what another person is doing beyond these boundaries of what is right and what is wrong, I think art is going to elevate not only us, everybody else who's watching. Thank you. ಪ್ರಶ್ನೆ ಇದೆಯಾ ಯಾರಿಗಾದರೂ? ನಮಸ್ಕಾರ, ನಾನು ಅಭಿಶ್ರೀ ಅಂತ. ನನ್ನ ಪ್ರಶ್ನೆ ಏನಂದರೆ, ಇವಾಗ ಇಬ್ಬರು ಗುರುಗಳಿರ್ತಾರೆ. ನೀವು ಹೇಳ್ದಂಗೆ ಒಬ್ಬ ಗುರು ಇನ್ನೊಂದು ಪರಂಪರೆಯನ್ನು ಹೇಳ್ಕೊಡ್ತಾರೆ, ಮತ್ತೊಬ್ಬ ಗುರು ಬೇರೆ ಪರಂಪರೆಯನ್ನು ಹೇಳ್ಕೊಡ್ತಾರೆ. ಅವರಿಬ್ಬರ ಮಧ್ಯೆ ಆ ಪರಂಪರೆ ಹಿನ್ನೆಲೆ ಬಗ್ಗೆ ಭಿನ್ನಾಭಿಪ್ರಾಯ ಬಂದರೆ ಅದನ್ನು ಶಿಷ್ಯರಿಗೆ ಹೇಳ್ಕೊಡ್ತಾರೆ. ಸೊ ಅದನ್ನು ಹೇಗೆ ಕನ್ವಿನ್ಸಿಬಲ್ ಮಾಡ್ಕೋತಾರೆ? ಒಂದು ಡಿಬೇಟ್ ಅಂತ ಇಬ್ಬರ ಮಧ್ಯೆ ನಡೆದಾಗ ಹೆಂಗೆ ಅದು ಕನ್ವಿನ್ಸಿಬಲ್ ಆಗುತ್ತೆ, ಮತ್ತು ಅದನ್ನು ಹೇಗೆ ಓವರ್ಕಮ್ ಮಾಡ್ತಾರೆ, ಯಾವ ಸ್ಟೆಪ್ಸನ್ನು ತಗೋತಾರೆ ಅನ್ನೋದು ನನ್ನ ಪ್ರಶ್ನೆ. ಎರಡು ಪರಂಪರೆ ಬಗ್ಗೆ ಚರ್ಚೆ ಬಂದಾಗ ಅದಕ್ಕೆ ಉತ್ತರ ಅಂತ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದು ನಂಬಿಕೆ. ಈಗ ನನಗೆ ಇರೋರು ಇದ್ದಾರೆ, ಅಂದರೆ ಚಿಕ್ಕ ಹುಡುಗಿರು, ಅವ್ರಿಗೇನು ಗೊತ್ತಿರಲಿಲ್ಲ, ಮೇಡಮ್ ಸರಿಗೆ ಹೇಳ್ಕೊಡ್ತಿರ್ಲಿಲ್ಲ. ಸೊ ನೀವು ಕಂಡ್ಕೋಬೇಕು ನಿಮ್ಮ ಗುರು ಮತ್ತು ನಂಬಿಕೆನ. ಅದು ನಂಬಿಕೆ ಅನ್ನೋದು ಸಿಕ್ಕಾದ್ಮೇಲೆ ಅದೇ ನಿಮ್ಮ ಶಾಸ್ತ್ರ, ಅದೇ ನಿಮ್ಮ ಪರಂಪರೆ ಅಷ್ಟೇ. ಇಲ್ಲಾಂದರೆ ದರ್ ಇಸ್ ನಥಿಂಗ್ ಲೈಕ್ ಎ ಫಿಕ್ಸ್ಡ್ ಶಾಸ್ತ್ರ, ಫಿಕ್ಸ್ಡ್ ಪರಂಪರೆ. ಇಲ್ಲಿ ಇರೋರಿಗೆ ತಿಳಿಸ್ಬೇಕು ಅಂದರೆ ದಿನಕ್ಕೊಂದು ಹೊಸ ಪರಂಪರೆನೂ ಶುರು ಆಗ್ತಿದೆ. ನಮ್ಮಲ್ಲಿ ಬಾಣಿಗಳು ಅಂತ ಹೇಳ್ತೀವಿ. ಬಾಣಿ ಅಂದರೆ ಸ್ಟೈಲ್ಸ್ ಅಂತ, ಒಟ್ಟಾರೆ ಶಾಸ್ತ್ರೀಯ ನೃತ್ಯ ಇದು. ಬಟ್ ಬಾಣಿ ಇದೆ, ಅಂದರೆ ಮೈಸೂರು ಬಾಣಿ, ತಂಜಾವೂರು ಬಾಣಿ, ಒಳಗೂರು ಬಾಣಿ ಅಂತೆಲ್ಲ. ಈಗ ಹೊಸದೆಲ್ಲ ರುಕ್ಮಿಣಿ ಬಾಣಿ, ವಸುಂಧರಾ ಬಾಣಿ, ಅಂದರೆ ಇವತ್ತಿನ ಜನ್ರೇಷನ್ ಅವರೆಲ್ಲ ಹೊಸದಾಗಿ ಕಟ್ಕೋತಾ ಇದ್ದಾರೆ. ಸೊ ಅದೇ ಒಂದು ಪರಂಪರೆ ಈಗ. Just to add to that, so ಅದೊಂದು ಕಡೆ ಇರಲಿ, ಅವರಿಬ್ಬರು ಡಿಬೇಟು ಆ್ಯಂಡ್ ಆಲ್ ದ್ಯಾಟ್. You will go into the real world and actually get into the dance field, start dancing with friends, other dance companies. ನನಗೆ ಅವಾಗೇ ಕ್ರ್ಯಾಕ್ ಆಯಿತು ದ್ಯಾಟ್ ಅದೆಲ್ಲ ಇರಲಿ. ಸೊ ಯು ಹ್ಯಾವ್ ಟು ಡಿಬೇಟ್ ಅಬೌಟ್ ಥಿಂಗ್ಸ್. ಡಿಫ್ರೆನ್ಸಸ್ ಆರ್ ಯುನೀಕ್, ಡಿಫ್ರೆನ್ಸಸ್ ಮೇಕ್ ಹ್ಯೂಮನ್ಸ್ ಹ್ಯೂಮನ್. ಓಕೆ, ಅದೆಲ್ಲ ಇರಬಾರ್ದು ನಾನು ಹೇಳ್ತಾ ಇಲ್ಲ. ಬಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಅದರಿಂದ ನಿಮಗೇನು ಬೇಕು ಬೇಡ ಅನ್ನೋದು. ದಟ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ವಿಲ್ ಮೇಕ್ ಯು ರಿಯಲಿ ಫೈಂಡ್ ದಿಸ್ ಆನ್ಸರ್ ಟು ದಿಸ್ ಕ್ವೆಶ್ಚನ್. ಸೊ ಅವರ ಭಿನ್ನತೆ ಇರಲಿ, ಐ ಫೀಲ್ ದೇ ವಿಲ್ ಫೈಂಡ್ ದೇರ್ ಆನ್ಸರ್ಸ್, ವಿ ವಿಲ್ ಆಲ್ಸೋ ಫೈಂಡ್ ಅವರ್ ಆನ್ಸರ್ಸ್. ಸೊ ಯಾ. ನಮಸ್ತೆ. ಇದು ಶಾಸ್ತ್ರ ಮತ್ತು ಪ್ರಯೋಗಶೀಲತೆಯ ಬಿಕ್ಕಟ್ಟಿನಲ್ಲಿ ನೃತ್ಯ ಅನ್ನೋ ಕಾನ್ಸೆಪ್ಟೇ ತುಂಬ ಚೆನ್ನಾಗಿದೆ. ಈ ವೇದಿಕೆಯಲ್ಲಿ ಎಲ್ಲ ನೃತ್ಯಗಾರ್ತಿಯರ ನೋಡಿ ತುಂಬ ಸಂತೋಷ ಆಯಿತು. ಮತ್ತು ಸ್ನೇಹ ಕಪ್ಪಣ್ಣ ಅವರು
40 ವಚನಗಳನ್ನ ಸೇರಿಸಿ ಒಂದು ತುಮ್ಹಾರಿ ಸಿವಾ ಕೋಯಿ ನಹೀ. ಸೊ ಆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಬರೀ ಪಾಶ್ಚಾತ್ಯ ನೃತ್ಯನೇ ಮಾಡಿಸ್ತಾ ಇರ್ತಾರೆ. ಯಾವ ಶಾಲೆಯಲ್ಲಿ ಹೋಗಲಿ, ಏನಾದರೂ ಒಂದು ಫೋಕ್ ಅಥವಾ ಈ ಕಲ್ಚರಲ್ ಕ್ಲಾಸಿಕಲ್ ಮಾಡಿಸ್ಬೇಕಂದ್ರೆ ಪೇರೆಂಟ್ಸ್ ಹೋಗ್ತಾ ಇಲ್ಲ ಅಂತ ಕಾಲ ಇವಾಗ. ಸೊ ನಾವು ಮಾಡಿಸ್ಬೇಕು ಅಂತ ಇದ್ರೂ ಅವರು ಅಯ್ಯೋ ಇಲ್ಲ ನಮ್ಮ ಮಗುಗೆ ಈ ಥರ ಕಾಸ್ಟ್ಯೂಮೇ ಹಾಕ್ಬೇಕು, ನಾವು ಈ ಥರ ಕಾಸ್ಟ್ಯೂಮ್ ಹಾಕೋದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದೊಂದು ಕಡೆ. ಆದರೆ ಆಮೇಲೆ ಕೆಲವು ಮಕ್ಕಳಿಗೆ ಹೀಗಷ್ಟೇ ಭರತನಾಟ್ಯಕ್ಕೆ ಸೇರಿಸಿರ್ತಾರೆ. ಆವಾಗ ಆ ತಂದೆ ತಾಯಿಗೆ ಏನಂದರೆ ನನ್ನ ಮಗು ದೊಡ್ಡ ಡ್ಯಾನ್ಸರ್ ಆಗಿಬಿಡ್ಬೇಕು. ಸೊ ಇಮಿಡಿಯೇಟ್ ಆ ಮಗುನ ಕರ್ಕೊಂಡೋಗಿ ಸ್ಟೇಜ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೆ ಒಂದು ಹಾವ ಗೊತ್ತಿರಲ್ಲ, ಭಾವ ಗೊತ್ತಿರಲ್ಲ, ಆಮೇಲೆ ಸ್ಟೆಪ್ಸು ಅಂತೂ ಬದಲೇ ಬರ್ತಾ ಇರಲ್ಲ. ಅಂತ ಮಗು ನೀವು ಕರ್ಕೊಂಡೋಗಿ ಸ್ಟೇಜ್ ಮೇಲೆ ಬಿಟ್ಟಾಗ ಅದಕ್ಕೇನು ನಾನು ಒಂದು ದೊಡ್ಡ ಡ್ಯಾನ್ಸರ್ ಆಗ್ಬಿಟ್ಟಿನಿ ಅಂತ ಒಂದು ಭ್ರಮೆಗಿರುತ್ತೆ. ಅದು ಎಷ್ಟು ಸರಿ? ಸೊ ಅದೇ ನೀವು ಶಾಸ್ತ್ರನ ನೀವು ಕರೆಕ್ಟಾಗಿ ಕ್ರಮಬದ್ಧವಾಗಿ ಆ ಮಗುಗೆ ಹೇಳ್ಕೊಟ್ಟಾಗ ಮಾತ್ರ ನೀವು ಒಂದು ಒಳ್ಳೆ ನೃತ್ಯಗಾರ್ತಿ ಆಗೋಕ್ಕೆ ಸಾಧ್ಯ ಇರೋದು. ಆ ನಿಟ್ಟಿನಲ್ಲಿ ಏನು ಹೇಳೋಕೆ ಬಯಸ್ತೀರಾ ಮೇಡಮ್? ಮೊದಲನೇದಾಗಿ ನೀವು ಹೇಳಿದಂಥ ಕಾರ್ಯಕ್ರಮದ ಹರಿಕಾರ ಅಲ್ಲಿ ಕೂತಿದ್ದಾರೆ ನಮ್ಮ ತಂದೆ ಶ್ರೀನಿವಾಸ್ ಜಿ ಕಬ್ಬಣ್ಣ. ಆ ಇಡೀ ಕಾರ್ಯಕ್ರಮದ ಟ್ರಾನ್ಸ್ಲೇಷನ್ ಮಾಡಿಸಿ ಹಿಂದಿಗೆ ಅದನ್ನು ಕನ್ವರ್ಟ್ ಮಾಡಿ ಇಡೀ ಇಂಡಿಯಾ ತಗೊಂಡೋಗಿದ್ದು ಅವರು ಕೊರಿಯೋಗ್ರಾಫರ್ ಅಷ್ಟೇ ನಾನು. ಎರಡನೇದಾಗಿ ಎಷ್ಟು ಮಟ್ಟಿಗೆ ಅವರನ್ನು ಪರ್ಫಾರ್ಮೆನ್ಸಿಗೆ ಬಿಡಬೇಕು ಅಂತ. ನಾವು ಒಂದು ಕಾಲದಲ್ಲಿ ಇಲ್ಲಪ್ಪ ತುಂಬ ಚೆನ್ನಾಗಿ ಟ್ರೈನ್ ಆಗಬೇಕು, ನನ್ನ ನಂಬಿಕೆ ಇತ್ತಿದ್ದು. ಟ್ರೈನ್ ಫಸ್ಟ್ ಅರಂಗೇಟ್ರ ಮಾಡೋಕ್ಕೆ ನನ್ನ ಫಸ್ಟ್ ಸ್ಟೂಡೆಂಟ್ಗೆ ಬಿಡಲೇ ಇಲ್ಲ ನಾನು. ಇಲ್ಲ, ಯು ಶುಡ್ ಬಿಕಮ್ ಪರ್ಫೆಕ್ಟ್. ಅದಾಗೋ ಅಷ್ಟೊತ್ತಿಗೆ ನನಗೆ ನನ್ನ ಎಕ್ಸ್ಪೀರಿಯನ್ಸ್ಗಳಲ್ಲಿ ಹೇಳ್ಕೊಡ್ತು. ಅವ್ರು ಸ್ಟೇಜ್ ಹತ್ತುತ್ತಾ ಇಲ್ಲ ಅಂದರೆ ಆಸೆ ಕಮ್ಮಿ ಆಗ್ತಿದೆ, ಮಕ್ಕಳು ಕ್ಲಾಸ್ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಒಂದು ರೀತಿಯಲ್ಲಿ ನಾನು ಅವ್ರಿಗೆ ಸ್ಟೇಜ್ ಅನ್ನೋದನ್ನು ಕಲ್ಪಿಸ್ಕೊಡ್ತಾ ಇರಬೇಕು. ಅಂದರೆ ಅವ್ರಿಗೂ ಕೂಡ ಕಾಸ್ಟ್ಯೂಮ್ ಹಾಕ್ಕೋಬೇಕು, ಜ್ಯುವೆಲ್ರಿ ಹಾಕ್ಕೋಬೇಕು, ಪೇರೆಂಟ್ಸ್ ಮುಂದೆ ಫ್ರೆಂಡ್ಸ್ ಮುಂದೆ ಮಾಡಬೇಕು ಅಂತ ಆಸಕ್ತಿ ಬರೋದು ತುಂಬ ಸಹಜ. ಅದನ್ನು ನಾವು ಡಿಸ್ಕರೇಜ್ ಮಾಡಬಾರ್ದು. ಆದರೆ ಏನು ಮಾಡ್ತಾ ಇದ್ದಾರೆ ಅದನ್ನು ಅರ್ಥ ಮಾಡಿಸ್ಬೇಕು ಅವ್ರಿಗೆ. ನೀನು ಮಾಡ್ತಿರೋದು ಒಂದು ಲಘು ನೃತ್ಯ, ನನಗೆ ಹೀಗೆ ಅನ್ನಿಸ್ತಾ ಇದೆ, ಒಳ್ಳೆ ಟ್ರೈನಿಂಗ್ ಖಂಡಿತ ಬೇಕು. ಆ ಟ್ರೈನಿಂಗ್ ಜೊತೆಗೆ ಈ ಥರ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಮಕ್ಕಳಿಗೆ. ನೀವೇನು ಕಲಿತಿದ್ದೀರಾ ಮುಂದಕ್ಕೆ ಒಂದು ದಾರಿ ಅಂತ ಇಟ್ಕೊಳ್ಳಿ, ಒಂದು ಗುರಿ ಅಂತ ಇಟ್ಕೊಳ್ಳಿ. ಒಂದು ಡ್ಯಾನ್ಸ್ ಮಾಡಿದ ತಕ್ಷಣ ಅಲ್ಲಿಗೆ ಭರತನಾಟ್ಯ ಕಲಿತ್ಬಿಟ್ಟೆ ನಾನು ಎಕ್ಸ್ಪರ್ಟ್, ನಾಳೆ ಡ್ಯಾನ್ಸ್ ಕ್ಲಾಸ್ ಶುರು ಮಾಡಿಬಿಡ್ಬೋದು ಅನ್ನೋ ನಂಬಿಕೆ ಬೇಡ. ಅದನ್ನು ಅರ್ಥ ಮಾಡಿಸ್ಬೇಕು ಅನ್ಸುತ್ತೆ. ಮೇಡಮ್, ನನ್ನ ಪ್ರಶ್ನೆ, ಶಾಸ್ತ್ರ ಕಲಿತವ್ರಿಗೆ ಇಲ್ಲ ಶಾಸ್ತ್ರ ಗೊತ್ತಿರೋರಿಗೆ ಮಾತ್ರ ಇದು ಶಾಸ್ತ್ರ ಅರ್ಥ ಆಗುತ್ತೆ ಅಂತ, ಶಾಸ್ತ್ರವನ್ನೇ ಶಾಸ್ತ್ರನೇ ಹೇಳಬೇಕು ಅಂತ ಹೇಳಿದೆ. ಆದರೆ ಇದು ಎಲ್ಲೋ ಪ್ರಯೋಗಶೀಲತೆ ಬಂದಾಗ ಆಡಿಯನ್ಸ್ ಯಾರಾಗಬೇಕು? ಈಗ ನಾವು ಆಡಿಯನ್ಸಾಗಿ ಬಂದಾಗ ನಮ್ಗೆ ಅರ್ಥ ಆಗಬೇಕಲ್ಲ, ಎಲ್ಲೋ ತೀರಾ ಜನಸಾಮಾನ್ಯರಿಗೆ ಅದು ಮುಟ್ಟೋದಿಲ್ಲ. ಶಾಸ್ತ್ರದ ಲಿಮಿಟ್ ಅನ್ಸಲ್ವ, ಇದೆ ಮಿತಿಗಳು ಅನ್ಸಲ್ವ? ಅದೇ ದಿಕ್ಕಿನಲ್ಲಿ ನಾವು 3 ಜನನು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನ್ಕೋತೀನಿ ನಾನು. ಶಾಸ್ತ್ರದಿಂದ ಮುಂದೆ ತಗೊಂಡೋಗಿ ಜನಗಳಿಗೆ ಹೇಗೆ ಮುಟ್ಸಕ್ಕಾಗತ್ತೆ. ದ್ಯಾಟ್ ವಾಸ್ ವೈ LED ಸ್ಕ್ರೀನ್ ಯೂಸ್ ಮಾಡಿದ್ದು, ದ್ಯಾಟ್ ವಾಸ್ ವೈ ಸ್ನೇಹ ವಚನಗಳನ್ನು ಜೋಡಿಸಿ ಇದು ಮಾಡಿದ್ದು. ಸೊ ನಮ್ಮದೇ ಆದ ರೀತಿಯಲ್ಲಿ ಐ ಥಿಂಕ್ ನಮ್ಮ ಜನ್ರೇಷನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಟು ಗೋ ಬಿಯಾಂಡ್ ಶಾಸ್ತ್ರಾಸ್, not to communicate to the dancer audience but to the layman, because we have a message to give. ಇಲ್ಲ, ಒಂದು ನಿಮಿಷ. ಮೊದಲನೇ ಪ್ರಶ್ನೆ ಆಡಿಯನ್ಸ್ ಯಾರಾಗಬೇಕು ಅಂತ. ನಮ್ಮಲ್ಲಿ ಹೆಚ್ಚಾಗಿ ನಂಬಿಕೆ ಇದೆ ಎಜುಕೇಟೆಡ್ ಕ್ಲಾಸ್, ಮಾಸಿಗೆ ಬೇರೆ, ಕ್ಲಾಸಿಗೆ ಅಂದರೆ ಓದಿರೋವಂಥವ್ರು, ಸ್ಕಾಲರ್ಸು ಅಥವಾ ಒಂದು ಸ್ವಲ್ಪ ಸಂಸ್ಕೃತಿ ಅಂದರೆ ಏನು ಅಂತ ಗೊತ್ತಿರೋರು ಮಾತ್ರ ಭರತನಾಟ್ಯ ಕೂರಬೇಕು ಅಂತ. ನನ್ನ ಪ್ರಕಾರ ಎಲ್ಲರಿಗೂ ಮುಟ್ಟಬೇಕು, ಎಲ್ಲರಿಗೂ ಕೂಡ ಅದು ಅರ್ಥ ಮಾಡೋ ರೀತಿಯಲ್ಲಿ ನಾವು ಅದನ್ನು ಉಪಯೋಗಿಸ್ತಾ ಹೋಗಬೇಕು ಅಂತ ನನ್ನ ನಂಬಿಕೆ. ಅದನ್ನು ಹೇಗೆ ನಾವು ಸಿಂಪ್ಲಿಫೈ ಮಾಡ್ತೀವಿ. ಈಗ ಇವಳು ಒಂದೆರಡು ಇಷ್ಟು ಎಕ್ಸಾಂಪಲ್ ಕೊಡ್ಲಿ. ಈಗ ಫ್ರೆಂಚ್ ಫಿಲಮ್ ಭಾವ ರಸ ಅಭಿನಯ ಅನ್ನೋದು ತಲುಪುತ್ತೆ. ನಾವು ಅದನ್ನು ಯಾವ ರೀತಿಯಲ್ಲಿ ಕಟ್ಕೊಡ್ತೀವಿ ಅನ್ನೋದು ನಮ್ಮ ಮೇಲಿರುತ್ತೆ. ಇವಾಗ ಕೆಲವರು ಈಗ ಅನ್ಕೊಂಡ್ಬಿಟ್ಟಿದ್ದಾರೆ ಭರತನಾಟ್ಯ ಅಂದರೆ ಅಯ್ಯೋ ಬೋರಿಂಗ್ ಅಪ್ಪ ಹೋಗಲ್ಲ. ಅದನ್ನು ಬ್ರೇಕ್ ಮಾಡ್ಬೇಕು. ನಾವು ಗೊತ್ತಿರೋವಂಥ ಒಂದೇ ಕೌತು ಒಂದೇ ಅಲ್ಲರಿಗೂ ಮಾಡ್ತಿದ್ರೆ ಈಗ 10 ಜನ ಬರ್ತಿದ್ದಾರೆ, ನಾಳೆ ಒಬ್ಬರು ಇರಲ್ಲ ಅನ್ನೋ ಥರ ಆಗೋಗುತ್ತೆ. ಸೊ ನಾವು ಆ ಪ್ರಯೋಗತೆಯನ್ನು ನಾವು ಕಂಡ್ಕೋಬೇಕು ಅಂತ ನಾನು ಅನ್ಕೋತೀನಿ. ಶಾಸ್ತ್ರ ಅಪ್ಡೇಟ್ ಆಗಲ್ಲ ಸರ್. ಶಾಸ್ತ್ರ ಅನ್ನೋದು
ಶಾಸ್ತ್ರ ಡೆಫಿನೇಷನ್ ಅಂತ ತಗೊಂಡ್ರೆ ರಿಟರ್ನ್ ರೂಲ್ಸ್ ಅಂತ ಹೇಳ್ತೀವಿ ಆ್ಯಕ್ಚುಲಿ. ಅಂದರೆ ಏನ್ಷಿಯಂಟ್ ಟೆಕ್ಸ್ಟ್ಗಳಲ್ಲಿ ಬಂದಿರೋವಂಥದ್ದು ನಾವು ಶಾಸ್ತ್ರ ಅಂತ ನಂಬ್ತೀವಿ. ಸೊ ಇವಾಗ ನಾವು 4 ಜನ ಕೂತ್ಕೊಂಡು ನಾವು ಹೊಸದಾಗಿ ಶಾಸ್ತ್ರ ಬರೆದು ಮಾಡೋ ಪ್ರಯತ್ನ ಮಾಡಬಾರ್ದು. ನಾವೇನು ಅಪ್ಡೇಟ್ ಆಗ್ತಾ ಇದ್ದೀವಿ ಅಂದರೆ ನಾವು ಅಪ್ಡೇಟ್ ಆಗ್ತಿರೋದು ಫಾರ್ಮ್ಯಾಟಲ್ಲಿ. ಫಾರ್ಮ್ಯಾಟ್ ಅಂದರೆ ಟೆಕ್ನಿಕ್ಸ್ ಅಂತ ನಾವೇನು ಹೇಳ್ತೀವಿ, ಆ ಪ್ರೆಸೆಂಟೇಷನ್ ಟೆಕ್ನಿಕ್, LED ಸ್ಕ್ರೀನ್, ಮ್ಯೂಸಿಕ್ ಹೊಸ ಥರದ್ದು ಉಪಯೋಗಿಸ್ಕೊಳ್ಳೋದು, ಕಾಸ್ಟ್ಯೂಮ್ ಹೊಸ ಥರದ್ದು, ಕಟ್ಟುವಂಥ ಕಥೆಗಳಲ್ಲಿ ಒಬ್ಬ ಸ್ಕ್ರಿಪ್ಟ್ ರೈಟರ್ನ ಇನ್ವಾಲ್ವ್ ಮಾಡಿ ಇಂಟ್ರೆಸ್ಟಿಂಗಾಗಿ ಕಟ್ಕೊಳ್ಳೋದು. ಸೊ ನಾವು ಟೆಕ್ನಿಕ್ ಮತ್ತು ಫಾರ್ಮ್ಯಾಟಲ್ಲಿ ಬದಲಾವಣೆಯನ್ನು ಮಾಡ್ಕೋಬೇಕು. ಹೊಸ ಶಾಸ್ತ್ರನ ಕಟ್ತೀವಿ ಅನ್ನೋದು ಭ್ರಮೆ. ಈಗ ಆಲ್ರೆಡಿ ಎಷ್ಟು 1000 ಇದೆ ಅಂದರೆ ಅದೇ ಒಂದು ಕಡೆ ಸೇರ್ತಾ ಇಲ್ಲ. ಇನ್ನು ಮತ್ತೆ ನಾವು ಅದಕ್ಕೆ ಆ್ಯಡ್ ಮಾಡೋದ್ರಲ್ಲಿ ಸೆನ್ಸ್ ಇರೋದಿಲ್ಲ. ಸೊ ಅಪ್ಡೇಟ್ ತುಂಬ ಆಗಬೇಕಾಗಿದೆ, ಟೆಕ್ನಾಲಜಿ ವೈಸ್, ಫಾರ್ಮ್ಯಾಟ್ ವೈಸ್, ಟೆಕ್ನಿಕ್ ವೈಸ್. ಜಗತ್ತಲ್ಲಿ ಎಷ್ಟು ವಿಷಯಗಳು ನಡೀತಾ ಇದೆ, ನಮ್ಗೆ ಅದು ಯಾವುದು ಬೇಡ, ನಾನು ಬರೀ ಕೃಷ್ಣನ ಕಥೆನೇ ಹೇಳ್ತಾ ಇರ್ತೀನಿ ಅಂತ ಹೇಳಿದ್ರೆ ತುಂಬ ನಾವು ಮೂಲೆ ಸೇರ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಮೇಡಮ್, ಸಮಕಾಲೀನವಾದ ಸಂಗತಿಗಳನ್ನು ಶಾಸ್ತ್ರೀಯ ವೃತ್ತಿಗಳಲ್ಲಿ ತೆಗೆದುಕೊಳ್ಳುವಂಥ ಪ್ರಯತ್ನಗಳಿಂದ ನಡೆಯುತ್ತೆ. ಸಮಕಾಲೀನವಾದಂಥ ಸಂಗತಿಯಲ್ಲಿ ಲಿಂಗದ ಸಮಸ್ಯೆ ಇದೆ, ಅಸಮಾನತೆಯ ಸಮಸ್ಯೆ ಇದೆ, ಜಾತಿಯ ಸಮಸ್ಯೆ ಇದೆ, ಸಂಕೀರ್ಣವಾದಂಥ ವಸ್ತುಗಳಿದ್ದಾವೆ. ಇವುಗಳನ್ನ ಏನಾದರೂ ತೆಗೆದುಕೊಂಡು ಪ್ರಯೋಗ ಮಾಡುವಂಥ ಪ್ರಯೋಗಶೀಲತೆ ಏನಾದರೂ ತುಂಬ ಖುಷಿ ಆಗುತ್ತೆ. ಇತ್ತೀಚೆಗೆ ಬಹಳ ನಡೆಯೋಕ್ಕೆ ಶುರುವಾಗಿದೆ. ಸೊ ಸೆಕ್ಷುಯಾಲಿಟಿ ಅನ್ನೋದನ್ನ ತುಂಬ ಓಪನ್ ಆಗಿ ಡಿಸ್ಕಸ್ ಮಾಡೋಕ್ಕೆ ಇವಾಗ ಶುರುವಾಗಿದೆ. ನಮ್ಮಲ್ಲಿ ಇಲ್ವೇ ಇಲ್ವಾ ಅಂತಲ್ಲ, ಅಷ್ಟಪದಿಗಳಲ್ಲಿ ಅದು ಬರೋವಂಥ ಕಾನ್ಸೆಪ್ಟ್ಸ್ ಎಷ್ಟು ಡೀಪ್ಲಿ ರೂಟೆಡ್ ಸೆಕ್ಷುಯಾಲಿಟಿ ಎಲ್ಲ ಇರುತ್ತೆ. ಬಟ್ ನಾವು ಅದು ಮುಂಚೆ ಮಾತಾಡ್ತಿರ್ಲಿಲ್ಲ. ಆದರೆ ಇವಾಗ ದೇರ್ ಆರ್ ಸೋ ಮೆನಿ ಡಾನ್ಸರ್ಸ್ ಹೂ ಆರ್ ಎಕ್ಸ್ಪ್ಲೋರಿಂಗ್ ಗಂಡಸರು ಹೆಣ್ಣುತನವನ್ನು ಮಾಡಬೇಕು ಅಂತ ಸಂಪೂರ್ಣವಾಗಿ ಒಂದು ಗಂಡು ಹೆಣ್ಣಿನ ಮನಸ್ಸಿನ ಸ್ಥಿತಿಯನ್ನು ಹೇಳೋದು. ಜೊತೆಗೆ ಸಂಬಡಿ ಡಿಡ್ ಆನ್ ಲೆಸ್ಬಿಯನಿಸಮ್, ಪ್ರೈಡ್ ಎಲ್ಲ ಮಾಡಿ ಭರತನಾಟ್ಯದಲ್ಲಿ ಮಾಡ್ತಾ ಇದ್ದಾರೆ. ವಿಚ್ ನಂಬಕ್ಕೆ ಆಗಲ್ಲ, ಇಂಥದ್ದೆಲ್ಲ ಇವಾಗ ಶುರು ಆಗಿದೆಯಲ್ಲ, ಈ ಥರ ಮಾತಾಡ್ತಿದೆಯಲ್ಲ ಅಂತ. ಇನ್ಯಾರೋ ಒಬ್ಬರು ಇನ್ನು ಮಲ್ಲೇಶ್ವರಂ ರೋಡ್ ಬಗ್ಗೆ, ಹಾಳಾಗಿ ಹೋಗಿರೋ ರೋಡ್ ಬಗ್ಗೆ ಡಾನ್ಸಿನ ಮೂಲಕ ಒಂದು ಚಿಕ್ಕ ವಿಡಿಯೋ ಮಾಡಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಭರತನಾಟ್ಯ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ರು. ಬಟ್ ಟಾಪಿಕ್ ಏನು ಮಾತಾಡ್ತಾ ಇದ್ರು, ಹಾಳಾಗಿ ಹೋಗಿರೋ ಗುಳಿ ಬಿದ್ದಿರೋ ಅಂಥ ಮಲ್ಲೇಶ್ವರಂ ರೋಡ್ ರಸ್ತೆ ಬಗ್ಗೆ. ಸೊ ದಟ್ ಈಸ್ ಮೇಕಿಂಗ್ ಇಟ್ ಕಾಂಟೆಂಪ್ರರಿ ಇನ್ ಎವ್ರಿ ಸೆನ್ಸ್. ಅಂದರೆ ವೆದರ್ ಇಟ್ ಈಸ್ ಜೆಂಡರ್ ಡಿಸ್ಪ್ಯಾರಿಟಿ ಆರ್ ಇವನ್ ಕ್ಯಾಸ್ಟಿಸಮ್ ಬಗ್ಗೆ ಮುಂಚೆ ಮಾತಾಡ್ತಿರ್ಲಿಲ್ಲ. ಲಹರಿ ಮಾಡಿದ್ದ ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದಾಗ ಅದ್ರ ಬಗ್ಗೆ ಅಟ್ಲೀಸ್ಟ್ ತುಂಬ ಕಮ್ಮಿ ಜನ ಅಟೆಂಡ್ ಮಾಡಿದ್ರು ಆ ವರ್ಕ್ಶಾಪ್ನ. ಬಟ್ ಅಟ್ಲೀಸ್ಟ್ ಆ ಪ್ರಶ್ನೆ ಆಗ್ತಿದೆಯಲ್ಲ ಅನ್ನೋದೇ ನನಗೆ ಖುಷಿ. ಆ್ಯಕ್ಚುಲಿ ಬಹಳಷ್ಟು ನಾನು ಎಷ್ಟು ನೋಡಿದ್ದೀನಿ ಅಂದರೆ ಇವಾಗ ಏನು ತರೋದು ಯೋಚನೆ ಮಾಡ್ತಾ ಇದ್ದೀನಿ ನಾನು. ಇನ್ಫ್ಯಾಕ್ಟ್ ನಾನು ಐ ಕ್ರಿಯೇಟೆಡ್ ಒನ್ ಪೀಸ್ ವೇರ್ ಒನ್ ಹ್ಯೂಮನ್ ಇಸ್ ಟಾಕಿಂಗ್ ಟು ಅ ಡಾಗ್. ಸೊ ನನಗೆ ಲೈಕ್ ನಾವು ಭರತನಾಟ್ಯದಲ್ಲಿ ಇದು ಮಾಡುವಾಗ ಮೈ ಪೆಟ್ ಅವ್ರ ನಾಯಿ ಮೇಲಿರೋ ಪ್ರೀತಿ ಅದ್ರ ಬಗ್ಗೆ ನಾನು ನೋಡಿ ಎಲ್ಲೂ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಇಟ್ ವಿಲ್ ಬಿ ಮೋಸ್ಟ್ಲಿ ಶನೀಶ್ವರನ ವಾಹನ ಹಂಗೇನೋ ತಂದಿರ್ತೀವಿ. ಸೊ ನನಗೆ ಆ್ಯಕ್ಚುಲಿ ಒಂದು ಪ್ರಶ್ನೆ ಕೊಟ್ಟಿದ್ರು ನನ್ನ ಫ್ರೆಂಡ್ಸು, ಲೈಕ್ ಹ್ಯೂಮನ್ಸ್ ನಮ್ಮ ಸರೌಂಡಿಂಗ್ ಇರೋ ಕಾಮನ್ ಪೀಪಲ್ ಬಗ್ಗೆ ಕತೆ ಮಾಡ್ತೀಯಾ ಅಂತ. ಅವಾಗ ನಾನು ವೆನ್ ಐ ವೆಂಟ್ ಟು ದ ಹಿಮಾಲಯಸ್ ಆನ್ ಒನ್ ಟ್ರೆಕ್, ಒಂದು ಡಾಗ್ ನಮ್ಮ ಜೊತೆ ಯಾವಾಗಲೂ ಬರುತ್ತೆ, ನಮ್ಮ ಜೊತೆನೇ ಇರುತ್ತೆ, ನಮ್ಮ ನೋಡ್ಕೊಳ್ಳುತ್ತೆ. ಅದನ್ನ ನೋಡ್ತಾ ನೋಡ್ತಾ ಐ ಆಲ್ಸೋ ರಿಯಲಿ ಲೈಕ್ ಡಾಗ್ಸ್. ಸೊ ಐ ಕ್ರಿಯೇಟೆಡ್ ದಿಸ್ ಪೀಸ್. ಅದ್ರ ಬಗ್ಗೆ ಮಾತಾಡ್ತಾ ಇರುವಾಗ ದಿಸ್ ವರ್ಡಿಕ್ಟ್ ಅಬೌಟ್ ದ ಸ್ಟ್ರೀಟ್ ಡಾಗ್ಸ್ ಕೇಮ್. ಸೊ ದೆನ್ ನಾನು ಇಟ್ ವಾಸ್ ಬಿಕಮಿಂಗ್ ವೆರಿ ಐರಾನಿಕಲ್. ನಾನು ಹಿಂಗೆಲ್ಲ ಮಾತಾಡ್ತಾ ಇದ್ದೀನಿ, ಬಟ್ ಹೊರಗಡೆ ಹೇಗಿದೆ ಸಿಚುವೇಶನ್ ಅನ್ನೋದೆಲ್ಲ. ಬಟ್ ದೆನ್ ಐ ರಿಯಲೈಸ್ಡ್ ಭರತನಾಟ್ಯದಲ್ಲಿ ಅದನ್ನ ಮಾತಾಡೋಕ್ಕೆ ಅವಕಾಶ ಈಸಿಯಾಗಿತ್ತು. ವೊಕ್ಯಾಬ್ಯುಲರಿಲೂ ಹೇಳ್ತಾ ಇದ್ದೀನಿ ನಾನು. ನನಗೆ ಇಟ್ ವಾಸ್ ನಾಟ್ ನೋಡಕ್ ಹೋದ್ರೆ ಇದಕ್ಕೆ ಮುದ್ರೆ ಇಲ್ಲ, ಅದಕ್ಕೆ ಅಂತೆಲ್ಲ ಯಾವುದೇ ಒಂದು ನನ್ನನ್ನು ಹಿಂದೆ ಹಿಡಿಲೇ ಇಲ್ಲ. ಶಾಸ್ತ್ರದಲ್ಲಿ ಆ ಒಂದು ಓಪನಿಂಗ್ ನಂಗೆ ಸಿಕ್ತು. ಸೊ ಅವ್ರು ಹೇಳಿದಾಗೆ ಆಲ್ ದ ಟಾಪಿಕ್ಸ್ ದಟ್ ಶಿ ಸ್ಪೋಕ್ ಅಬೌಟ್ ಅದನ್ನ ನೋಡೋದಕ್ಕೇನೆ ಐ ಆಮ್ ವೆರಿ ಏನು ಹೇಳೋದು ವೆರಿ ಒಂದು ನಂಬಿಕೆ ಇದೆ ದಟ್ ಯುನೋ ಒಂದು ನಾಚಿಕೆ ಇಲ್ಲದೆ ವಿ ಆರ್ ಏಬಲ್ ಟು ರಿಯಲಿ ಟಾಕ್ ಅಬೌಟ್ ಅ ಲಾಟ್ ಆಫ್ ಥಿಂಗ್ಸ್. ಇನ್ಫ್ಯಾಕ್ಟ್ Indian culture itself was so embracing of all of these things many centuries ago, alva. If you take about desire, women's pleasure, if you read about Mudupalani's Radhika Santwanamu, which was a book that was banned, and Bangalore Nagaratama brought it out. Actually, adannu ನೀವು ಓದಕ್ಕೆ ಹೋದ್ರೆ today I don't know,
it's all relatable first of all, because it's about the body, it's about pleasure. That can never go wrong, alva. Not ivaga people are bringing out and performing it, and to watch a woman in desire on stage still makes people uncomfortable. Some people, men antala, many women only feel uncomfortable watching another woman feeling pleasure on stage, but the fact that somebody is doing it on stage shows a lot. And ಭರತನಾಟ್ಯದಲ್ಲೇ ಮಾಡ್ತಾ ಇದ್ದಾರೆ, ನನಗೆ ಅದು ಇಟ್ಸ್ ವೆರಿ ಎನ್ಕರೇಜಿಂಗ್ ಟು ವಾಚ್. ಥ್ಯಾಂಕ್ ಯು. ಧನ್ಯವಾದಗಳು. ಅದೇ ಶಾಸ್ತ್ರ ಮತ್ತು ಪ್ರಯೋಗಶೀಲತೆಯಲ್ಲಿ ಶಾಸ್ತ್ರದ ಚೌಕಟ್ಟೊಳಗೆ ಬಹಳಷ್ಟು ಅವಕಾಶಗಳಿದೆ ಅನ್ನೋದನ್ನೇ 3 ಜನ ಮತ್ತೆ ಮತ್ತೆ ಹೇಳಿದ್ರು ಅಂತ ಅನ್ಸುತ್ತೆ. ಸೊ ಇಷ್ಟು ಒಳ್ಳೆ ಡಿಸ್ಕಷನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಕಪ್ಪಣ ಸರ್ ಬನ್ನಿ ಸರ್, ದಯವಿಟ್ಟು ಬನ್ನಿ ಸರ್ ಒಂದು ನಿಮಿಷ. ಬಹಳ ಅದ್ಭುತವಾಗಿ ಒಂದು ಶಾಸ್ತ್ರೀಯ ನೃತ್ಯ ಮತ್ತು ಪ್ರಯೋಗಶೀಲತೆಯನ್ನು ಕುರಿತಾಗಿ ಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಪ್ರತಿಭಾ ಮೇಡಮ್ ಅವರು, ಹಿರಿಯರಾದಂಥ ಶ್ರೀನಿವಾಸ್ ಕಪ್ಪಣ್ಣ ಸರ್ ಅವರು ಬಂದು ಒಂದು ಮೊಮೆಂಟವನ್ನು ನೀಡಬೇಕು ಅಂತ ಕೋರ್ಕೊಳ್ತೇನೆ. ಪ್ರೀತಿ ಮೇಡಮ್, ಲಾರಿ ಒಂದು ಗ್ರೂಪ್ ಫೋಟೋ.